ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗುರುಗಣಾಧಿಪತಯೇ ನಮಃ. ಬಂಧುಗಳೇ, ರಾಮಾಯಣ ಪ್ರವಚನ ಮಾಲಿಕೆ 58ನೇ ಸಂಚಿಕೆ ಯುದ್ಧಕಾಂಡದ 2ನೇ ಸಂಧಿಯಲ್ಲಿದ್ದೇವೆ. ಕಳೆದ ಸಂಚಿಕೆಯಲ್ಲಿ 3 ಬಾರಿಗೆ ವಿಭೀಷಣ ನೀತಿಯನ್ನು ಹೇಳಿದ್ದನ್ನು ಕೇಳಿದ್ದೇವೆ. ರಾಮನ ಶಕ್ತಿಯ ಪರಾಕ್ರಮ, ಆಮೇಲೆ ಭಗವಂತನ ಅವತಾರ ಧರ್ಮದಲ್ಲಿ ಏನು ಮಾಡಿದ್ದಾನೆ, ಆ ಮೇಲಿನ ಹಂತದಲ್ಲಿ ಇಡೀ ಜಗತ್ತು ಭಗವಂತನ ಅವಯವಗಳು, ಅಂಗೋಪಾಂಗಗಳು, ಇದನ್ನು ಸ್ಪಷ್ಟಪಡಿಸಿ ಯಾವ ಮಾತನ್ನು ಹೇಳಿದರೂ ರಾವಣನಿಗೆ ಸಹ್ಯವಾಗದೆ ಕೊನೆಗೆ ಇವನನ್ನು ಲಂಕೆಯಿಂದ ಹೊರಗೆ ಹಾಕಿ ಇಂದ್ರಜಿತಿಗೆ ಆಜ್ಞೆ ಮಾಡ್ತಾನೆ. ಸಭೆಯಿಂದ ಹೊರಗೆ ಕಳಿಸಿ ನೂಕಿ ಅವನನ್ನು ಲಂಕೆಯಿಂದಲೇ ಹೊರಗೆ ಹಾಕಬೇಕು, ಬರೀ ಸಭೆಯಿಂದ ಮಾತ್ರ ಅಲ್ಲ. ಇವ ಇಲ್ಲಿ ಇರುವುದು ಅಲ್ಲ, ತನ್ನ ತಾಯಿಯ ಬಸಿರಿನಿಂದ ಬಂದ ಕಾರಣ ಇವನನ್ನು ಕೊಲ್ಲುವುದು ಉಚಿತ ಅಲ್ಲ, ಇಲ್ಲ ನಾನೇ ಕೊಲ್ತಿದ್ದೆ, ಇವನನ್ನು ಅಲ್ಲಿಗೆ ಕೊಯ್ತಿದ್ದೆ ಅಂತ ಅಬ್ಬರಿಸಿದಂತಹ ರಾವಣ ಇದನ್ನು ಕೇಳಿ ವಿಭೀಷಣ ಅತ್ಯಂತ ಸಹನೆಯಿಂದ ನನ್ನನ್ನು ನೂಕುವುದು ಬೇಡ ಅಂತ ವಿಭೀಷಣ ಹೇಳ್ತಾನೆ. ಆ ಭಾಗವನ್ನು ನೋಡಿ. ನೂಕಲೇತಕ್ಕೆ ನಮ್ಮ ನಾವೇ ನೂಕಿ ಕೊಂಬೆವೆನುತ್ತ ಸುಜನ ಜನೈಕ ಚೂಡಾಮಣಿ ಮಹೋತ್ಸಾಗದಲ್ಲಿ ಮನದೊಳಗೆ ಶ್ರೀ ಕುಚಾಗ್ರ ಸುಕುಂಕುಮಾಂಕಿತ ಸೌಕುಮಾರೋರಸ್ಥಳ ಲೋಕೈಕ ವಂದ್ಯನ ನೆನೆವುತ್ತಾ ಸಭೆಯಿಂದ ಪುರವಂಟ ನೂಕಲೇತಕ್ಕೆ ನಮ್ಮ ನಾವೇ ನೂಕಿ ಕೊಂಬೆವೋ ಅಣ್ಣ ಯಾಕೆ ನನ್ನನ್ನು ನೂಕಿಸುವುದು ಹೇಳು ಹೇಳ್ತಾನೆ. ಸಭೆಗೂ ಹೌದು, ರಾವಣನಿಗೂ ಹೌದು. ನೂಕಲೇತಕ್ಕೆ ನೀನು ಸಭೆಯಿಂದ ನನ್ನನ್ನು ಹೊರಗೆ ಹಾಕುವುದು ಬೇಡ, ಲಂಕೆಯಿಂದ ಹೊರಗೆ ತಳ್ಳುವುದು ಬೇಡ, ನಾವೇ ಹೋಗ್ತೇವೆ. ಒಬ್ಬ ದುರ್ಜನನಾದ ಸ್ತ್ರೀಲಂಪಟನಾದ ಭಗವಂತನ ಪತ್ನಿಯನ್ನೇ ಅಪಹರಿಸಿ ತಂದ ಈ ಲಂಕೆಯಲ್ಲಿ ನಾನಿನ್ನು ನಿಲ್ಲಬಾರದು ಹೇಳ್ತಾನೆ. ಸಜ್ಜನರಿಗೆ ಇದು ಆಶ್ರಯ ಸ್ಥಾನ ಅಲ್ಲ, ವಿವೇಕಗಳಿಗೆ ಇದು ನೆಲೆಯಲ್ಲ. ಹಾಗಾದ ಕಾರಣ ನಿನ್ನ ಅವಿವೇಕತನದ ಮುಂದೆ ನಾನು ಇರುವುದೂ ಇಲ್ಲ, ನಾನೇ ಹೋಗ್ತೇನೆ, ನೀನು ಯಾಕೆ ನೂಕಿಸುವುದು ನನ್ನನ್ನು? ಒಬ್ಬ ಆತ್ಮವಿಶ್ವಾಸವುಳ್ಳವನಾಗಿ ರಾವಣ ಯಾವ ಕಾರಣಕ್ಕೂ ತಿದ್ದಿಕೊಳ್ಳುವುದಿಲ್ಲ, ಲಂಕೆಗೆ ಭವಿಷ್ಯವೂ ಇಲ್ಲ. ಹಾಗಾದರೆ ಹೇಗೆ? ಎಲ್ಲಿ ಭವಿಷ್ಯ ಇದೆ, ಎಲ್ಲಿ ಆಶ್ರಯ ಇದೆ, ಎಲ್ಲಿ ತನ್ನ ಆತ್ಮವಿಶ್ವಾಸಕ್ಕೆ ಮನ್ನಣೆ ಇದೆ, ಧಾರ್ಮಿಕತೆಗೆ? ಕಾರಣ ಬ್ರಹ್ಮನನ್ನು ತಪಸ್ಸು ಮಾಡಿದರು ರಾವಣ, ಕುಂಭಶ್ರವಣ ಮತ್ತು ವಿಭೀಷಣ ಆದಿಯಲ್ಲಿ. ಆ ಸಂದರ್ಭದಲ್ಲಿ ಕುಂಭಶ್ರವಣ ನಿರ್ದೇವತ್ವವನ್ನು ಕೇಳಬೇಕಾದವನಿಗೆ ನಿದ್ರೇತ್ವ ಅಂತ ಬಂತು. ರಾವಣ ನರವಾನರರನ್ನು ಹೊರತುಪಡಿಸಿ ಯಾರಿಂದಲೂ ಮರಣ ಬರಬಾರದು. ವಿಭೀಷಣ ಸದಾ ಧರ್ಮದಲ್ಲೇ ನನಗೆ ಆಸಕ್ತಿ ಇರಲಿ, ಧರ್ಮ ಪ್ರಜ್ಞೆ ನನ್ನಲ್ಲಿ ಜಾಗೃತವಾಗಲಿ ಅಂತ ವರ ಕೇಳಿದವು ಬ್ರಹ್ಮದೇವರ ಹತ್ರ.
ಯಾರಲ್ಲಿ ಧಾರ್ಮಿಕತೆ ಇದೆ, ಯಾರಲ್ಲಿ ಸಜ್ಜನಿಕೆ ಇದೆ, ಯಾರಲ್ಲಿ ವಿವೇಕ ಇದೆ, ಅದು ಚಿರಂಜೀವಿಯಾಗಿರಬೇಕು, ಸಾರ್ವಕಾಲಿಕವಾಗಿ ಬದುಕಿರಬೇಕು ಎನ್ನುವುದರಿಂದ ಬ್ರಹ್ಮದೇವರು ಮೆಚ್ಚಿ ಅವನಿಗೆ ಚಿರಂಜೀವತ್ವವನ್ನು ಅನುಗ್ರಹಿಸಿದರು. ಅವನು ಲಂಕೆಯನ್ನು ಬಿಟ್ಟು ಜಗದ್ವನ್ಯನಾದ ಲಕ್ಷ್ಮೀಪತಿಯಾದ ಶ್ರೀಹರಿಯನ್ನು ಅನುಸರಿಸಿ ಮನಸ್ಸಿನಲ್ಲಿ ಭಗವಂತನ ಲಕ್ಷ್ಮೀನಾರಾಯಣನನ್ನು ಸ್ಮರಿಸುತ್ತಾ ಅವ ಸಭೆಯಿಂದ ಹೊರಟ ಅಂತ ಕವಿ ಹೇಳ್ತಾನೆ. ಆ ಹೊತ್ತಿಗೆ ರಾವಣ ಹೇಳ್ತಾನೆ, ಹೀಗೆ ನೀನು ಕೋಪಿಸಿಕೊಂಡಿರುವಾಗ ಆ ರಾಘವನನ್ನು ಯುದ್ಧಕ್ಕೆ ಕರೆದುಕೊಂಡು ಬರದೇ ಹೋದರೆ ನಿನ್ನಂತಹ ಹಿಂದಿನ ರಾಕ್ಷಸರ ಹಿಂದೆ ಹೋದವನು ನೀನು. ಹೌದು, ನೀನು ರಾಮನನ್ನು ಕರ್ಕೊಂಡು ಬರಬೇಕು ಹೇಳ್ತಾನೆ. ಮಾತ್ರ ಅಲ್ಲ, ಯಾವ ಕಾರಣಕ್ಕೂ ನಿನ್ನನ್ನು ಸಮಾಧಾನ ಪಡಿಸಿ ನಿನ್ನನ್ನು ಹಿಂದಕ್ಕೆ ಕರೆ ತಂದರೆ ನನ್ನ ಆಣೆ ಉಂಟು, ಮತ್ತೊಮ್ಮೆ ನಿನ್ನನ್ನು ಹಿಂದಕ್ಕೆ ಕರೆಯುವ, ಲಂಕೆಗೆ ಸೇರಿಸಿಕೊಳ್ಳುವ ಸಂಗತಿಗಳೇ ಇಲ್ಲ, ಹೋಗು ನೀನು ಅಂತ ಹೇಳ್ತಾನೆ. ಹೀಗೆ ಉಬ್ಬಿ ನಗುತ್ತಾ ರಾಕ್ಷಸರ ಒಡೆಯ ಎಡಬಲದಲ್ಲಿ ತನಗೆ ಬೇಕಾಗಿ ತನ್ನನ್ನು ಸಂತೋಷಪಡಿಸುವ, ತನ್ನನ್ನು ಉಬ್ಬಿಸುವ, ಬೊಗಳೆ ಮಾತನ್ನಾಡುವವರ ಕೈತಟ್ಟಿ ಆಡಿದನಂತೆ ತಾತ್ಸಾರದಿಂದ, ತಿರಸ್ಕಾರದಿಂದ, ವಿಭೀಷಣದಿಂದಲಿ ಅಹಂಕಾರದ ಮಾತುಗಳಿಂದ ಛೇಡಿಸ್ತಾನೆ. ಆ ಸಂದರ್ಭದಲ್ಲಿ ನೋಡ ಏನಾಗ್ತದೆ ಅಂತ. ಆಗಲದಕ್ಕೆ ಮಗನೇ, ಆಗಲದಕ್ಕೆ ಎಮಗೆ ನಿಮ್ಮ ಓಲಾಗದೀಯತಿಗೆ ನೀವಭ್ಯಾಗಮಿಕರಿಗಳಲ್ಲಿ ನಾವೇ ಶರಣುಗತಿಕರಲೇ ಮೇಗೆ ಬರಲದರಿಂದ ಬಂದುದ ಭೋಗಿಸುವೆ ಎನ್ನುತ್ತಾಗ ಒತ್ತ ಬರಿದ ವಿರಾಗದಲ್ಲಿ ಹರಿಶರಣ ಬಂದನು ತಾಯ ಮಂದಿರಕ್ಕೆ. ಹರಿಶರಣ ಬಂದನು ತಾಯ ಮಂದಿರಕ್ಕೆ. ಸಮಾಧಾನದಿಂದ ಚಿತ್ತ ವಿಕಾರನಾಗದೆ ಸ್ವಸ್ವರೂಪ ಜ್ಞಾನವುಳ್ಳಂತಹ ವಿಭೀಷಣ ಪ್ರಜ್ಞೆ ಆಗಲಿ, ನೀ ಮಾಡಬೇಕಾದ್ದನ್ನು ಮಾಡಿಕೊ. ಅದರಿಂದಾಗಿ ನಾನು ವಿಚಲಿತನಾಗುವುದಿಲ್ಲ, ನನಗೆ ಭೀತಿಯೂ ಇಲ್ಲ. ಅದು ನಿಮ್ಮ ಸ್ವಭಾವ. ನಾನು ಯಾಕೆ ಅದಕ್ಕೆ ಹೇಳು ಮಾತಾಡೋದು? ನಿಮ್ಮ ಹಣೆ ಬರ ಅಷ್ಟೇ, ಅದಕ್ಕಿಂತ ದೊಡ್ಡ ಯೋಗ್ಯತೆ ನಿಮಗಿಲ್ಲ. ನೀವು ತಿದ್ದಿಕೊಳ್ಳುವವರಲ್ಲ, ನೀವು ವಿವೇಕಿಗಳಾಗುವುದಿಲ್ಲ, ನೀವು ಪ್ರಜ್ಞಾವಂತನಲ್ಲ. ನನಗೆ ಯಾಕೆ ಅದು? ಅಥವಾ ನಾನು ಮರಳಿ ಪುನಃ ನಿನ್ನನ್ನು ಶರಣು ಬರ್ತೇನೆ, ನಾನು ಆಡಿದ್ದು ತಪ್ಪು ಅಂತ ಹೇಳಿಕೊಳ್ತೇನೆ, ಆ ನಿರೀಕ್ಷೆಯಲ್ಲಿಯೂ ನೀನಿರಬೇಡ, ನಾನು ಅದನ್ನು ಮಾಡುವುದೂ ಇಲ್ಲ. ನಾನಂತ ಹೆಡ್ಡನೂ ಅಲ್ಲ. ನೀವು ಶತ್ರುಗಳಲ್ಲಿ ಹಗೆತನ ಉಳ್ಳವರು. ನಿಮ್ಮ ಮೈಯಲ್ಲಿಡೀ ವಿಷ ಇದೆ, ಶತ್ರು ದ್ವೇಷ ಇದೆ. ಕೇವಲ ಮನಸ್ಸಿನಲ್ಲಿ ಮಾತಿನಲ್ಲಿ ಅಲ್ಲ, ಪ್ರವೃತ್ತಿಯಲ್ಲಿ ಅಲ್ಲ, ಇಡೀ ನಿಮ್ಮ ಮೈಯಲ್ಲಿ ಶತ್ರು ದ್ವೇಷ. ನನ್ನಲ್ಲಿ ಶತ್ರು ಪ್ರೀತಿ ಇದೆ. ಅದರ ಅರ್ಥ ನಾನು ರಾಮನನ್ನು ಶತ್ರುವೆಂದು ತಿಳಿಯಲಿಲ್ಲ. ನಾನು ರಾಮನಿಗೆ ಶರಣಾಗುವುದಕ್ಕೆ ಹೊರಟವ, ನಾನು ಶರಣಾಗುವವ. ಅದರಲ್ಲಿ ನಾಚಿಕೆ ಇಲ್ಲ ನನಗೆ, ಅದರಲ್ಲಿ ನನ್ನ ಬಗೆಗೆ ಕೀಳರಿಮೆ ಇಲ್ಲ ನನಗೆ. ರಾಮನ ಯೋಗ್ಯತೆ ಅಷ್ಟು ದೊಡ್ಡದ್ದು. ಶತ್ರುಗಳಿಗೆ ಶರಣಾಗುವುದು ಅಂದರೆ ಅರ್ಥ ಏನು? ಅವರನ್ನು ತಿಳ್ಕೊಳ್ಳುವುದು ಅಥವಾ ನಮ್ಮನ್ನು ನಾವು ತಿಳ್ಕೊಂಡಾಗೆ. ಯಾರಲ್ಲಿ ಗುಣಾಢ್ಯತೆ ಇದೆ, ಯಾರಲ್ಲಿ ಅನುಗ್ರಹ ಭಾವ ಇದೆ, ಯಾವರಲ್ಲಿ ದೇವಯೋಗ್ಯತೆ ಇದೆ, ಅವರನ್ನು ಗುರುತಿಸಿ ಗೌರವಿಸಬೇಕಾದ್ದು ನಮ್ಮ ವಿವೇಕ. ಅದಲ್ಲಿ ನನಗೆ ಬೇಸರ ಇಲ್ಲ. ನೀ ಹೇಳು, ನೀ ಏನೇ ಬರಲಿ ರಾವಣ, ನೀ ಏನೇ ಬರಲಿ, ನನಗೆ ನನ್ನ ವಿರೋಧವಾಗಿ ನೀ ಏನನ್ನೇ ಮಾಡು, ನಾನದನ್ನು ಎದುರಿಸುತ್ತೇನೆ, ಧೈರ್ಯದಿಂದ ಎದುರಿಸುತ್ತೇನೆ, ಅಥವಾ ನಾನದನ್ನು ಅನುಭವಿಸುತ್ತೇನೆ. ಒಂದು ವಿರೋಧಿಸುವಂತಹದ್ದು, ಇನ್ನೊಂದು ಅನುಭವಿಸುವಂತಹದ್ದು. ನಾನು ಅನುಭವಿಸುತ್ತೇನೆ, ನನ್ನ ಪಾಲಿಗೆ ಬಂದದ್ದು ಬರಲಿ, ಅದರಲ್ಲಿ
ಹೀಗೆ ವೈರಾಗ್ಯದಿಂದ ಒಬ್ಬ ಹರಿಭಕ್ತನಾದಂತಹ ವಿಭೀಷಣ ವೈರಾಗ್ಯದಿಂದ ಆತುರವಾಗಿ ಮಾತನಾಡಿ ತಾಯಿಯಾದಂತಹ ಕೈಕಸೆಯ ಅಂತಃಪುರಕ್ಕೆ ಬರ್ತಾನೆ ಅಂತ ಕೇಳೋಣ. ಮಗನೇ ಬಂದೈ ಮಗನೇ ಬಂದೈ ಕೇಳಿದೆನು ಹೆಮ್ಮಗನು ನುಡಿದ ದುರುಕ್ತಿಗಳ ನೀಗಿ ಈ ನಗರ ನಿನ್ನದು ಮರೆಯೊಗುವಡಿದು ಸಮಯ ರಾಘವನ ಅಗಲದಾಯುವನೈಶ್ವರ್ಯವನು ಹೋಗಿಸುವೆನು ನಿನ್ನೊಳಗಿ ನೀನೆಮಗೊಗಿಸು ತಿಲಸಲಿಲಾಂಜಲಿಯ ನಿಂದಪ್ಪಿದಳು ಮಗನ ಮಗನೇ ಬಂದೈ ಕೇಳಿದೆನು ಹೆಮ್ಮಗನು ನುಡಿದ ದುರುಕ್ತಿಗಳ ಕಂದ. ಒಂದು ಮಾತೃ ಹೃದಯ ಎಷ್ಟು ನೊಂದುಕೊಳ್ತದೆ. ಹದಿಹರೆಯದಲ್ಲಿ ಮಾಲಿ ಸುಮಾಲಿಯ ಸೂಚನೆಯಂತೆ ಆಜ್ಞೆಯಂತೆ ರಾಕ್ಷಸ ಕುಲೋದ್ಧಾರಕ್ಕಾಗಿ ವಿಶ್ವವಸುವಿನ ಸೇವಾನಿರತಳಾದಂತಹ ಕೈಕಸಾದೇವಿ ಯಾವ ಶೃಂಗಾರವೂ ಇಲ್ಲ, ಯಾವ ಮಧುಚಂದ್ರವೂ ಇಲ್ಲ, ರಾಕ್ಷಸ ಕುಲೋದ್ಧಾರಕ್ಕೆ ಮಕ್ಕಳನ್ನು ಪಡೆದದ್ದು. ಇಲ್ಲಿ ರಾಕ್ಷಸರ ಕುಲ ಸರ್ವನಾಶ ಆಗ್ತಾ ಇದೆ. ಇಲ್ಲಿ ಇದರ ಮುನ್ಸೂಚನೆ ಕಾಣ್ತಾ ಇದೆ. ಬಂಧುಗಳೇ, ಯೋಚಿಸಿ ಏನು ನಡೀತಾ ಇದೆ ಅಂತ. ಹಾಗಾದ್ರೆ ಅವಳ ಅಂತರಂಗದಲ್ಲಿ ನೋವಿದೆ. ರಾವಣ ಯಾವುದನ್ನು ತಾನು ಹೇಳಿದ್ದನ್ನು ಕೇಳುವುದಿಲ್ಲ. ರಾಕ್ಷಸರಿಗೆ ಗೌರವವನ್ನು ಯೋಗ್ಯತೆಯನ್ನು ತಂದ ರಾವಣ ಇವತ್ತು ರಾಕ್ಷಸ ಕುಲವೇ ಪತನದಂಚಿಗೆ ಸಾಗುತ್ತಾ ಇದೆ. ಸೀತಾಪಹಾರದ ಒಂದು ಪ್ರಕರಣದಿಂದ ನೊಂದ ತಾಯಿ, ಬೆಂದ ತಾಯಿ, ತಾನು ಹೇಳಿದ್ದನ್ನು ಏನನ್ನೂ ಕೇಳದ ಮಗ ರಾವಣ ಇಲ್ಲಿ ವಿಭೀಷಣ ಬಂದೆಯ ಮಗನೇ. ಏನು ಹೇಳಬೇಕಾಯ್ತಾಯಿ? ತಾನು ಕಟ್ಟಿದ ಕನಸುಗಳು, ಕಂಡ ಕನಸುಗಳು ಇವತ್ತು ನುಚ್ಚು ನೂರಾಗಿ ಹೋಗ್ತಾ ಇದೆ. ಹಿರಿಯ ಮಗನಾಡಿದ ಕೆಟ್ಟ ಮಾತುಗಳನ್ನು ಕೇಳಿದೆ ವಿಭೀಷಣ, ನಾ ಕೇಳಿದೆ, ಗೊತ್ತಾಯ್ತು. ಈ ನಗರ ನಿನ್ನದು, ಮಾತಿನ ಆಶಯ ನೋಡಿ, ಈ ನಗರ ನಿನ್ನದು. ಅದರ ಅರ್ಥ ಮುಂದೆ ನೀನು ಈ ನಗರಕ್ಕೆ ಸಾಮ್ರಾಟನಾಗತ್ತಿ, ರಾಜನಾಗತ್ತಿ ಅಂತ ತಾಯಿಯ ಕಣ್ಣರಿಯದೇ ಇದ್ರೂ ಕರುಳರಿಯುತ್ತದೆ ಅಂತ ಒಂದು ಮಾತಿದೆ. ಆಮೇಲೆ ವಿಭೀಷಣ ಪ್ರಪತ್ತಿಯಿಂದ ರಾಮ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡುವ ಘಟನೆ ಮುಂದೆ ಬರ್ತದೆ. ಇದನ್ನು ತಾಯಿ ಹೇಳುತ್ತಾಳೆ. ನೀನು ಹೋಗಬೇಡ ಅಂತ ಹೇಳಿಲ್ಲ, ನೀನು ಆಯುಸ್ಸನ್ನು ಐಶ್ವರ್ಯವನ್ನು ಬಿಡದೆ ನೀನು ಅನುಷ್ಠಾನ ಮಾಡು, ಧರ್ಮವನ್ನು ಅನುಷ್ಠಾನ ಮಾಡು, ನಿನಗೆ ಸೇರುವಂತೆ ಮಾಡು. ಅದನ್ನು ರಾಮ ಮಾಡುತ್ತಾನೆ. ಹಾಗಾದ ಕಾರಣ ರಾಘವನ ಮೊರೆ ಹೋಗು. ಇದು ಸರಿಯಾದ ಸಮಯ ಮಗ. ನೀನು ವಿಭೀಷಣ ರಾಮನಿಗೆ ಶರಣಾಗುವುದಕ್ಕೆ ನಿನ್ನ ಆಯಸ್ಸು, ನಿನ್ನ ಐಶ್ವರ್ಯ ನಿನಗೆ ಸೇರುವಂತೆ ಆ ರಾಮ ಮಾಡ್ತಾನೆ. ಕೊನೆಗೊಂದು ಮಾತು ಹೇಳ್ತಾಳೆ ಅವಳು, ನೀನು ನಮಗೆ ಎಳ್ಳು ನೀರನ್ನು ಬಿಡು. ಔರ್ಧ್ವದೇಹಿಕ ಏರಿದೆ ತಾಯಿಗೆ ಮಾಡುವಂತಹದ್ದು. ಇದು ರಾವಣನಿಂದ ಅವಳು ನಿರೀಕ್ಷೆ ಮಾಡಲಿಲ್ಲ. ಇವತ್ತಲ್ಲ ನಾಳೆ ರಾವಣ ಖಂಡಿತ ರಾಮನ ಬಾಣಕ್ಕೆ ತುತ್ತಾಗ್ತಾನೆ. ಹಾಗಾದ್ರೆ ತನಗೆ ಉತ್ತರ ಕ್ರಿಯಾದಿ ಸದ್ಗತಿಗಳನ್ನು ಮಾಡುವ ಯಾರು? ಮಗ, ನೀ ಮಾಡಬೇಕು ಅಂತ ಅಪ್ಪಣೆ ಕೊಡ್ತಾಳೆ ಅವಳು. ಹಿಂದಾದುದನ್ನು ಮರೆತು ಬಿಡು, ಹೋಗು. ಕಣ್ಣೀರನ್ನು ತಂದು ಮಗನನ್ನು ಬಾಚಿ ತಬ್ಬಿಕೊಂಡು ಆಶೀರ್ವಾದ ಮಾಡಿ ನೆತ್ತಿಯನ್ನು ನೇವರಿಸಿ ವಿಭೀಷಣನನ್ನು ಬೀಳ್ಕೊಡ್ತಾಳೆ. ವಿಭೀಷಣನ ಕಣ್ಣಲ್ಲಿ ನೀರು ಹರಿಯುತ್ತಂತೆ ಧಾರಾಕಾರವಾಗಿ. ಆ ತಾಯಿಯ ಪಾದಗಳಿಗೆ ನಮಸ್ಕರಿಸಿದ, ರತ್ನದ ರಥವನ್ನು ಏರಿದ, ಕಮಲನಾಮನಾದಂತಹ ಶ್ರೀಹರಿಯನ್ನು ನೆನಪಿಸಿ ಪರಿಶುದ್ಧ ಭಾವದಿಂದ ಅವನು ಆಕಾಶಕ್ಕೆ ನೆಗೆದು ಹೋಗುತ್ತಾನೆ. ಆನಂದದಿಂದ ನೆಗೆದಿರಂತೆ ಅಂತ ಕವಿ ಹೇಳ್ತಾನೆ. ಆದರೂ ಸಾಹೋದರ್ಯವನ್ನು ಕಡಿದುಕೊಳ್ಳಿಕ್ಕಾಗಲಿಲ್ಲ ವಿಭೀಷಣನಿಗೆ. ಮತ್ತು ಹೇಳ್ತಾನೆ,
ನುಡಿಯುವವಿಲ್ಲೊಮ್ಮೆಗೆ ಕರುಳ್ಗಳು ತೊಡಗಿಕೊಂಡಿಗವಾಗಿ ತನ್ನಯ ನುಡಿಗಳವು ಸರಳಾಗಿ ಬಳಿಕಿಮ್ಮಡಿಸಿ ನೂಕನೆಲೆಗೆ ಕಡೆಗೆ ಕಮಲ ಸಖಾನ್ವಯನ ಮೆಲ್ಲಡಿಗಳೇ ಗತಿಗೆನುತ್ತಾಗ ಗಗನದ ನಡೆಯ ರಥದಲ್ಲಿ ಬಂದ ಅಣ್ಣನ ಸಭೆಯ ಸರಿಸದಲ್ಲಿ ರಾಘವನ ಗತಿಗೆನುತ ಗಗನದ ನಡೆಯ ರಥದಲ್ಲಿ ಬಂದ ಅಣ್ಣನ ಸಭೆಯ ಸರಿಸದಲ್ಲಿ ಬಂದ ಮರಳಿ ಯತ್ನವ ಮಾಡು ಅಂತ ಒಂದು ಮಾತಿದೆ. ಇನ್ನೊಮ್ಮೆ ಹೇಳುವ ಅಣ್ಣನಿಗೆ ಕೊನೆಯ ಬಾರಿ ಹೇಳ್ತಾನೆವ, ಕರುಳುಗಳು ತೊಡಕಿಕೊಂಡಿವೆ. ಒಂದೇ ತಾಯಿಯ ಗರ್ಭದಲ್ಲಿ ಮಲಗಿ ಬಂದಿದ್ದಾರೆ. ಏಕೋದರ ಸಹೋದರಿಯ ಸುದೀರ್ಘವಾದ ಒಡನಾಟ ಲಂಕೆಯಲ್ಲಿ ಇಡೀ ಲಂಕೆಯನ್ನು ಉಳಿಸಿಕೊಟ್ಟ ವಿಭೀಷಣ ಸತತ ಸ್ತ್ರೀಲಂಪಟನಾಗಿ ದಿಗ್ವಿಜಯದ ನೆಪದಲ್ಲಿ, ದೇವತೆಗಳನ್ನು ಹೆದರಿಸುವ ನೆಪದಲ್ಲಿ ರಾವಣ ಲಂಕೆಯಲ್ಲಿ ಇದ್ದದ್ದೇ ಕಡಿಮೆ. ಒಂದಷ್ಟು ಶಾಪದ ಗಂಟನ್ನು ಹೊತ್ತಿದ್ದಾನೆ ರಾವಣ. ಬೇರೆ ಬೇರೆ ಕಾರಣದಿಂದಲೂ ಸ್ತ್ರೀ ನಿಮಿತ್ತವಾಗಿಯೇ ಬಹಳ ಶಾಪಗಳು. ಶಿವನ ಅನುಗ್ರಹವೂ ಇದೆ, ನಂದಿಯ ಶಾಪವೂ ಇದೆ, ಬ್ರಹ್ಮನ ವರವೂ ಇದೆ, ಬ್ರಹ್ಮನ ಶಾಪವೂ ಇದೆ. ಇಂತಹ ಒಂದು ದ್ವಂದ್ವವಾದ ತುಮಲ ಸ್ಥಿತಿಯಲ್ಲಿ ರಾವಣ ಇದ್ದಾನೆ. ಅವನನ್ನು ಏನಕ್ಕೇನ ಪ್ರಕಾರೇಣ ಉಳಿಸಿಕೊಳ್ಳುವಂತಹ ಒಂದು ಮನಸ್ಸು, ಒಂದು ಭಾವ, ಒಂದು ಬುದ್ಧಿ, ಒಂದು ವಿವೇಕ ವಿಭೀಷಣನಲ್ಲಿ ನಮಗೆ ಕಾಣುತ್ತದೆ. ನಮ್ಮ ಕರುಳುಗಳ ಸಂಬಂಧ ತೊಡಕಿಕೊಂಡಿದೆ. ನನ್ನ ಮಾತುಗಳು ರಾವಣನಿಗೆ ಬಾಣದಂತೆ ಚುಚ್ಚಿದರೆ ನನ್ನನ್ನು ಪುನಃ ನೂಕಬಹುದು, ಮತ್ತೇನು ಮಾಡೋದು? ಕೊಲ್ಲಿಕ್ಕಾಗುವುದಿಲ್ಲ, ಯಾಕೆಂದ್ರೆ ಅವ ಚಿರಂಜೀವಿ. ಎಲ್ಲಾದರೂ ರಾವಣನಿಗೆ ಪಥ್ಯ ಆದರೆ ಒಂದು ಕ್ಷಣದಲ್ಲಿ ಮನಸ್ಸು ಬದಲಾವಣೆ ಆಗಲಿಕ್ಕೆ ಒಂದು ಕ್ಷಣ ಸಾಕಾಗ್ತದೆ. ಆ ಕಾರಣದಿಂದ ಮತ್ತೊಮ್ಮೆ ಹೇಳುವುದು ಒಳ್ಳೆಯದು ಅಂತವ. ಅದೇ ರಥದಲ್ಲಿ ಆ ಮೃದುವಾದಂತಹ ರಾಮನ ಪಾದವೇ ನನಗೆ ಗತಿ. ರಾವಣ ನೂಕಲಿ, ನನಗೆ ರಾಮಾನುಗ್ರಹ ಉಂಟಲ್ಲ, ರಾಮನ ಪಾದದಲ್ಲಿ ನನಗೆ ಗತಿ ಉಂಟಲ್ಲ. ಹಾಗೆ ಆಕಾಶದಲ್ಲಿ ರಥವನ್ನು ನಡೆಸಿಕೊಂಡು ಅಣ್ಣನ ಸಭೆಯ ಸಮೀಪಕ್ಕೆ ಬಂದನಂತೆ. ಅವ ರಾಜಭವನದ ಸಮೀಪಕ್ಕೆ ಬಂದೆ. ಹೋಗಲಿ ಹೇಳಿ ಅವನು ಏತಕ್ಕೆ ಬಂದ, ಬಾಗಿಲಿನ ಒಳಗೆ ಬಿಡಬೇಡಿ ಅಂತ ಹೇಳ್ತಾನೆ ರಾವಣ. ಯಾಕೆ ಬಂದ, ಸಮೀಪಕ್ಕೆ ಅವನನ್ನು ಬಿಡಬೇಡಿ. ಹಾಗೆ ರಾಕ್ಷಸರು ಕೈಯಲ್ಲಿ ಬಡಿಗೆ ಹಿಡಿದು ವಿಭೀಷಣನ್ನು ಅಡ್ಡಗಟ್ಟಿದ್ರಂತೆ, ಗದೆಯನ್ನು ಬೀಸಿದ್ರಂತೆ. ಅವನ ಪ್ರಾಣವನ್ನು ತೆಗೆದು ಅಣ್ಣನ ಎದುರಿಗೆ ಬಂದು ಮಾರಿಯನ್ನು ಕೂಗಿ ಕರೆದುಕೊಳ್ಳುವುದು ಕ್ರಮವಲ್ಲ ಎಂದು ಹೇಳಿದ್ರಂತೆ. ಯಾಕೆ ನಾವು ಅಂತ ಹೇಳಿ ಒಬ್ಬ ಹೇಳಿದ್ರು. ಆದರೂ ತಡೆಯಲಾರದೆ ವಿಭೀಷಣನ ಎರಡು ಮಾತುಗಳನ್ನು ಕೇಳೋಣ. ಬಿಡುವುದೊಳ್ಳಿತು ಸೀತೆಯನು ಕೈ ಬಿಡುವುದೊಳ್ಳಿತು ಕೀರ್ತಿ ಕಾಂತೆಯ ತೊಡುವುದೊಳ್ಳಿತು ತೋರಿಕೆಯ ತನು ಮನದ ಕಿಲ್ಬಿಜವ ನುಡಿಯಿದೀಗ ಸಮಸ್ತ ನಿಗಮದ ನುಡಿಗಳೆಂದರಿ ಬೇಡ ಕೆಡದಿರು ಬೇಡ ಕೆಡಬೇಡಿಡಲು ಬೇಡುಂಗುರವಲಯ ಕಲ್ಲಿಕಿಗೆ ನೀನೆಂದ ಬಿಡುವುದೊಳ್ಳಿತು ಸೀತೆಯನು ಅಯ್ಯ. ಬಹಳ ವಿವೇಕದ ಮಾತುಗಳು, ನೀತಿಯ ಮಾತುಗಳು ಮತ್ತು ವಿಭೀಷಣನ ಕೊನೆಯ ಮಾತುಗಳು ರಾವಣನಲ್ಲಿ. ಸೀತೆಯನ್ನು ಬಿಡುವುದು ಒಳ್ಳೆಯದು, ಬಿಡುವುದೊಳ್ಳೆದು. ಯಾವುದು ಕೆಟ್ಟದು ಅಂತ ಹೇಳಿಲ್ಲ, ಎರಡು ಒಳ್ಳೆಯ ಸಂಗತಿಗಳನ್ನು ವಿಭೀಷಣ ಹೇಳ್ತಾನೆ. ಸೀತೆಯನ್ನು ಬಿಡುವುದು ಒಳ್ಳೆಯದು. ನೋಡಿ, ಕೀರ್ತಿ ಲಕ್ಷ್ಮಿಯ ಕೈ ಹಿಡಿಯುವುದು ಒಳ್ಳೆಯದು. ಎರಡು ಒಳ್ಳೆಯದೇ. ಯಾವುದು ಎರಡು ಒಳ್ಳೆಯದು? ಸೀತೆಯನ್ನು ಬಿಡುವುದು ಒಳ್ಳೆಯದು, ಕೀರ್ತಿ ಲಕ್ಷ್ಮಿಯ ಕೈ ಹಿಡಿಯುವುದು ಒಳ್ಳೆಯದು. ಸೀತೆಯನ್ನು ಬಿಡದೇ ಇದ್ದರೆ ಕೀರ್ತಿ ಲಕ್ಷ್ಮಿಯ ಕೈ ಹಿಡಿಯುವುದಕ್ಕಾಗುವುದಿಲ್ಲ.
ಎರಡು ಒಳ್ಳೆಯದೇ. ಈ ಒಳ್ಳೆಯದರಲ್ಲಿ ಯಾವುದು ಒಳ್ಳೆಯದು? ಎರಡು ಒಳ್ಳೆಯದೇ. ಒಂದು ಬಿಡುವುದು, ಒಂದು ಹಿಡಿಯುವುದು. ಸೀತೆಯನ್ನು ಬಿಡುವುದು ಒಳ್ಳೆಯದು, ಕೀರ್ತಿಲಕ್ಷ್ಮಿಯನ್ನು ಹಿಡಿಯುವುದು ಒಳ್ಳೆಯದು ಅಂತ ಹೇಳ್ತಾನೆ. ಡಂಬದಿಂದ ಕೂಡಿದ ತನುಮನದ ಕೊಳೆಯನ್ನು ತೊಡೆದು ಹಾಕುವುದು. ಒಂದು ಡಂಬಾಚಾರ ಉಂಟು, ಅಹಂಕಾರ ಉಂಟು, ಧಾರ್ಷ್ಟ್ಯ ಉಂಟು, ಅತಿಯಾದಂತಹ ಆತ್ಮವಿಶ್ವಾಸ ಏನಿದೆ, ಈ ಅಹಂಕಾರದ್ದು ತಲೆಗೇರಿದಂಥ ಪಿತ್ತ, ಇದನ್ನು ಬಿಡಬೇಕು, ಇದನ್ನು ತೊಳೆದು ಹಾಕಬೇಕು, ಬಿಟ್ಟು ಬಿಡಬೇಕು, ಇದನ್ನು ತೊಡೆದು ಹಾಕಬೇಕು. ಸಮಸ್ತ ವೇದಗಳು ಹೇಳಿರುವ ಮಾತಿದು. ಇದು ವಿಭೀಷಣನ ಮಾತಲ್ಲ, ಇದು ವೇದೋಕ್ತವಾದದ್ದು, ಇದು ಶ್ರುತಿ ಸಮ್ಮತವಾದದ್ದು. ಹಾಗಾದ ಕಾರಣ ವೇದವಿದನಾದಂತಹ ನೀನು ಶ್ರುತಿ ಸಮ್ಮತವಾದಂತಹ ಮಾತನ್ನು ನೀನು ಒಪ್ಪಬೇಕು. ನೀನು ವೇದವಿದ, ವೇದ ಮಾತೆಯ ಮಾತಿದು. ಇದು ಲಕ್ಷ್ಮಿಯ ಕೈ ಹಿಡಿಯುವುದು ಅಂದರೆ ವೇದ ಮಾತೆಯ ಕೈ ಹಿಡಿಯುವುದು. ಸೀತೆಯನ್ನು ಬಿಡುವುದು ಅಂದರೆ ವೇದ ಪುರುಷನ ಹೆಂಡತಿಯನ್ನು ಬಿಡುವುದು. ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡಿಬೇಕು, ಇದನ್ನು ತಿಳ್ಕೊ ನೀನು. ಆ ಕಾರಣದಿಂದ ನೀ ಕೆಟ್ಟು ಹೋಗಬೇಡ. ಬಹಳ ಮುಖ್ಯವಾದಂಥ ಒಂದು ಮಾತಾಡ್ತೇನೆ. ಪ್ರಳಯ ಕನ್ನಿಕೆಗೆ ಉಂಗುರವನ್ನು ತೊಡಿಸ್ತಿ. ಉಂಗುರ ತೊಡಿಸುವುದು ಅಂದರೆ ವಿವಾಹ ಸಂದರ್ಭದಲ್ಲಿ ನಿಶ್ಚಯತಾಂಬೂಲ ಮಾಡುವಾಗ ಉಂಗುರ ವಿನಿಮಯ ಅಂತ ಒಂದು ಪದ್ಧತಿ ಇದೆ. ನೀನು ಯಾರನ್ನು ವರಿಸುವುದು ಇವತ್ತು? ಪ್ರಳಯ ಕನ್ನಿಕೆಯನ್ನು, ಅವಳ ಕೈ ಹಿಡಿಯುತ್ತಿ ನೀನು, ಅವಳಿಗೆ ಉಂಗುರ ತೊಡಿಸ್ತಾ ಇದ್ದಿ ನೀನು. ಅಂದರೆ ಅವಳು ಲಯ ಕನ್ನಿಕೆ, ಅವಳು ಮೃತ್ಯು ಕನ್ನಿಕೆ. ಆ ಮೃತ್ಯು ಕನ್ನಿಕೆಗೆ ಲಯ, ಅವಳಿಗೆ ನೀನು ಉಂಗುರ ತೊಡಿಸುವ ಕೆಲಸ ಮಾಡ್ತಾ ಇದ್ದಿ. ಲಯ ಕನ್ನಿಕೆಗೆ, ಪ್ರಳಯ ಕನ್ನಿಕೆಗೆ ನೀನು ಬೆರಳಿಗೆ ಉಂಗುರ ಹಾಕ್ತಾ ಇದ್ದಿ. ಅವಳ ಜೊತೆಗೆ, ಮೃತ್ಯು ಕನ್ನಿಕೆಯ ಜೊತೆಗೆ, ಆ ಮೃತ್ಯು ದೇವತೆಯ ಜೊತೆಗೆ, ಆ ಪ್ರಳಯ ಕನ್ನಿಕೆಯ ಜೊತೆಗೆ ಸಂಸಾರ ಹೂಡುವಂತಹ ಆಲೋಚನೆಯಲ್ಲಿ ನೀನಿದ್ದಿ ಅಂತ ಹೇಳ್ತಾನೆ. ರಾವಣನಿಗೆ ಪಥ್ಯವಾಗಲಿಲ್ಲ. ಕೇಳೋಣ. ಹೇಳ ಕರೆದೆವೆ ತನ್ನ ನಾಯವೋಳುಳದತ್ತಲೆ, ಹೇಳ ಕರೆದೆವೆ ತನ್ನ ನಾಯವೋಲುಳ ದತ್ತಲೆ ಹೋಗ, ಹೇಳಿಲ್ದಾಳಿಗಾರರ ಆಳಿಕಾರರ ಗಂಡ ಗರ್ಜಿಸಲೈಸಲೇ ಎನ್ನುತ್ತ ಬಾಳದಲ್ಲಿ ಬೆರಳಿಟ್ಟು ಕರ್ಮ ಫಲಾಳಿಗಿದು ನಿನಗೆನುತ ವೈಷ್ಣವ ಮೌಳಿಮಣಿ ಮುರಿದಿಳಿದ ನಾಲಂಕಾ ಮಹಾಪುರವ. ಹೇಳ ಕರೆದೆವೆ ತನ್ನ ಯಾರು ನಿನ್ನನ್ನು ಬರ್ಲಿಕ್ಕೆ ಹೇಳಿದ್ರು? ನಿನ್ನನ್ನು ನಾವು ಕರೆದ್ರು ಸಭೆಗೆ, ಅಥವಾ ಯಾಕಾಗಿ ಬಂದೆ ನೀನು? ನನಗೆ ಕೇಳುವ ತಾಳ್ಮೆ ಇಲ್ಲ ನಿನ್ನ ನೀತಿಯ ಮಾತುಗಳನ್ನು. ನಾಯಿಯ ಹಾಗೆ ಹೋಗಬೇಕು ಬಾಲ ಮಡಚಿ ನೀನು. ಮಾತನಾಡುವುದಲ್ಲ, ಗರ್ಜಿಸಿ ಕೇಕೆ ಹಾಕುತ್ತಾ ಅಟ್ಟಹಾಸದಿಂದ ರಾವಣ ಹೇಳ್ತಾನೆ. ಆ ಸಂದರ್ಭದಲ್ಲಿ ಹಣೆ ಮೇಲೆ ಬೆರಳಿಟ್ಟುಕೊಂಡು ನಿನಗೆ ಇದು ನಿನ್ನ ಕರ್ಮಗಳ ಫಲ ಹೇಳ್ತಾನೆ ವಿಭೀಷಣ. ನಿನ್ನ ಕುಕರ್ಮ, ನಿನ್ನ ದುಷ್ಟಕರ್ಮ, ನಿನ್ನ ಪಾಪದ ಫಲ ಇದು ನಿನ್ನನ್ನು ಮಾಡಿಸುವುದು. ನೀನು ಒಳ್ಳೆಯ ದಾರಿಯಲ್ಲಿ ವೈಷ್ಣವ ಭಕ್ತ ಶಿರೋಮಣಿಯಾದಂತಹ ಅವನು ಲಂಕೆಗೆ ಮುಖ ತಿರುಗಿಸಿದನಂತೆ, ಬೆನ್ನು ಹಾಕಿದನಂತೆ, ಲಂಕೆಯನ್ನು ಬಿಟ್ಟು ಹೊರಡುತ್ತಾನೆ. ವಾಲ್ಮೀಕಿಗಳು ಹೇಳ್ತಾರೆ ಕುಶಲವರಲ್ಲಿ, ವಿಭೀಷಣನು ಅಗಲಿ ಹೋದುದನ್ನು ಕಂಡು ಲಂಕಾಲಕ್ಷ್ಮಿ ಕಣ್ಣಿನಲ್ಲಿ ನೀರು ತುಂಬಿತಂತೆ. ಲಂಕಾಲಕ್ಷ್ಮಿಯ ಕಣ್ಣಿನಲ್ಲಿ ತನ್ನ ಉಗುರಿನ ತುದಿಯಿಂದ ಆ ಕಣ್ಣೀರನ್ನು ಅವಳು ಒರೆಸಿ ಸಿಡಿತಾಳೆ. ವಿಭೀಷಣ ಹೊರಟು ಹೋಗುವುದಲ್ಲ, ಇದು ಲಂಕೆಯ ಲಕ್ಷ್ಮಿ ಹೊರಟು ಹೋಗ್ತಾ ಇದ್ದಾಳೆ. ಲಂಕೆಯ ಧರ್ಮ ಹೊರಟು ಹೋಗ್ತದೆ, ಲಂಕೆಯ ಭಾಗ್ಯ ಹೊರಟು ಹೋಗ್ತದೆ, ಲಂಕೆಯ ವಿವೇಕ ಹೊರಟು ಹೋಗ್ತದೆ, ಲಂಕೆಯ ಪ್ರಜ್ಞೆ ಹೊರಟು ಹೋಗ್ತದೆ. ಅದು ವಿಭೀಷಣನ ರೂಪದಲ್ಲಿ ಹೋಗ್ತಾ ಇದೆ. ಲಂಕೆಯ ಭಾಗ್ಯವೋ, ಲಂಕೆಯ ಧರ್ಮವೋ, ಲಂಕೆಯ ಪ್ರಜ್ಞೆಯೋ, ಲಂಕೆಯ ವಿವೇಕವೋ, ಲಂಕೆಯ ಸಜ್ಜನಿಕೆಯೋ, ಲಂಕೆಯ ಶೀಲವೋ, ಇದೆಲ್ಲ ವಿಭೀಷಣ ರೂಪದಲ್ಲಿ ಹೊರಟು ಹೋಗ್ತದೆ ಅಂತ ಲಂಕಾಲಕ್ಷ್ಮಿಗೆ ಕಣ್ಣೀರು ಬಂತಂತೆ. ಆ ರಾವಣನ ತೋಳ್ಬಲದ ದೀಪದ ಕೊನೆಯ ಬತ್ತಿ, ರಾವಣನ ತೇಜಸ್ಸು, ಅವನ ಪ್ರಜ್ವಲಿಸುವಂತಹ ಕೀರ್ತಿ ಏನುಂಟು, ವಿಕ್ರಮ ಏನುಂಟು, ಅದರ ಕೊನೆಯ ಬೆಳಕು, ಕೊನೆಯ ಬತ್ತಿ ಕರಕಲಾಗುತ್ತದೋ ಎಂಬ ಒಂದು ಸಂಕೇತವಾಗಿ
ತೇಜಸ್ಸನ್ನು ಕಳ್ಕೊಂಡಂತಹ ಸೂರ್ಯ ಆಕಾಶದಲ್ಲಿ ತೋರಿದ ಅಂತ ತೊರವೆ ಮಹಾಕವಿ ಉಲ್ಲೇಖ ಮಾಡ್ತಾನೆ. ಹಾಗೆ ನಾವು ಮೂರನೇ ಸಂಧಿಯ ಕಡೆಗೆ ಸಾಗೋಣ. ಕೇಳಿದೈ ರಘುವಂಶದವನಿ ಪಾಲಸುತ ಭವಗೋಟಲೆಯ ಕೈಗೋಳ ಕಳಚಿದ ಕಲಿವಿಭೀಷಣ ದೇವ ನಿರ್ಗಮನ ಕೇಳಿ ಬಂದರು ತನ್ನ ಪೂರ್ವದ ನಾಲ್ವರು ಮಂತ್ರಿಗಳು ಬಳಿ ಬಿಡಿದೋಲಗಿಪ ಚಾತುರ್ವಿಧದ ಪುರುಷಾರ್ಥ ದಂದದಲ್ಲಿ ಸಂಸಾರದ ಕಾಟವೆಂಬ ಕೈಯ ಬೇಡಿಯನ್ನು ಕದಲಿಸಿಕೊಂಡು ಕಳಚಿ ಹಾಕಿ ವಿಭೀಷಣ ದೇವ ಹೊರಟ ಅಂತ ಹೇಳ್ತಾನೆ ಕವಿ. ಸಂಸಾರವೆಂಬ ಸಾಗರದ ಬಂಧನ ಏನಿದೆ, ಆ ಮುಳುಗಿ ಏಳುವ ಈ ಬಂಧನದ ಕೈಕೋಳದಿಂದ, ಈ ಸಂಕೋಲೆಯಿಂದ ಬಿಡಿಸಿಕೊಂಡು ಮುಕ್ತನಾಗಿ ವಿಭೀಷಣ ಹೊರಟನಂತೆ. ಅವ ಹೊರಟುದನ್ನು ಕೇಳಿ 4 ಮಂದಿ ಮಂತ್ರಿ ಮುಖ್ಯರು, ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಸ್ವರೂಪಗಳಂತೆ ಇರುವವರು, ಪುರುಷಾರ್ಥಗಳು, ಆ ಪುರುಷಾರ್ಥ ಸ್ವರೂಪಿಗಳಂತೆ ಇರುವ 4 ಮಂದಿ ಮಂತ್ರಿವರರು ವಿಭೀಷಣನನ್ನು ಬಂದು ಕೂಡಿಕೊಂಡ್ರಂತೆ. ಹಾಗಾದರೆ ಲಂಕೆಯಲ್ಲಿ ರಾವಣನನ್ನು ಅನುಮೋದಿಸುವವರು ಎಲ್ಲರೂ ಇರಲಿಲ್ಲ, ಆದರೆ ವಿರೋಧಿಸುವುದಕ್ಕೆ ಧ್ವನಿ ಸಾಕಾಗಲಿಲ್ಲ. ರಾವಣನ ಭೀತಿಯಿಂದ ಅವನ ಪ್ರಭಾವಲಯದಲ್ಲಿ ಸಿಲುಕಿಕೊಂಡಿತು. ಯಾವಾಗ ವಿಭೀಷಣನ ರೂಪದಲ್ಲಿ ಶೀಲ, ಸಂಸ್ಕೃತಿ, ಸಂಸ್ಕಾರ, ಪ್ರಜ್ಞೆ, ವಿವೇಕ ಹೊರಟಿತು, ರಾಮಾಶ್ರಯ ಇದೆ ಅಂತ, ಆವಾಗ ಈ ಮಂತ್ರಿಗಳು ವಿಭೀಷಣ ಪ್ರಜ್ಞೆಯನ್ನು ಅನುಮೋದಿಸಿ ಅವರು ವಿಭೀಷಣನ ಜೊತೆ ಸೇರ್ತಾರೆ. ಚತುರ್ವಿಧ ಪುರುಷಾರ್ಥಗಳಂತೆ ವಿಭೀಷಣನನ್ನು ಹಿಂಬಾಲಿಸಿದರು. ಹಾಗಾದರೆ ಲಂಕೆಯಲ್ಲಿ ಪುರುಷಾರ್ಥಗಳು ಹೊರಟು ಹೋಯಿತು ವಿಭೀಷಣನ ಜೊತೆಗೆ ಅಂತ ನಾವು ತಿಳ್ಕೊಳ್ಬೇಕು. ರಾಕ್ಷಸ ಸೈನ್ಯವೆಂಬಂಥ ಘೋರ ಪಾಪ ಸಾಗರವನ್ನು ದಾಟುವಂತೆ ಈ 100 ಯೋಜನ ವಿಸ್ತಾರವಾದಂಥ ಸಾಗರವನ್ನು ವಿಭೀಷಣ ದಾಟುತ್ತಾನೆ. ಅದು ಪಾಪ ಸಾಗರ, ಅದನ್ನು ದಾಟ್ತಾನೆ ಅವ. ಮಾತ್ರ ಅಲ್ಲ, ಹಿಂದಿನ ಶ್ರೇಷ್ಠ ವಿಷ್ಣು ಭಕ್ತರಲ್ಲಿ ಅದು ಪ್ರಹ್ಲಾದ ಇರಬಹುದು, ಧ್ರುವ ಇರಬಹುದು, ಇವರಿಗೆ ಯಾರಿಗೂ ಕಡಿಮೆ ಅಲ್ಲ ಎಂಬಂತೆ ಅವರಿಗೆ ಸರಿಸಮಾನನಾಗಿ ಅವನನ್ನು ಮೀರಿ ನಿಂತಹ ಒಬ್ಬ ಪರಮ ಭಾಗವತೋತ್ತಮ ಆಕಾಶದಲ್ಲಿ ಬರುತ್ತಿರುವುದನ್ನು ನಾರದರು ನೋಡಿದರಂತೆ ಅವರು ಕುಣಿದಾಡಿದರು. ವಿಷ್ಣು ಭಕ್ತರ ಸಾಲಿನಲ್ಲಿ ಧ್ರುವ, ಅಜಾಮಿಳ, ಪ್ರಹ್ಲಾದ, ಇವರ ಸಾಲಿನಲ್ಲಿ ಮತ್ತೊಬ್ಬ ಸೇರಿದ ವಿಭೀಷಣ, ಮಹಾಭಾಗವತೋತ್ತಮನೊಬ್ಬ ಸೇರಿದ ಅವನಿಗೆ ಕಂಡಿತಂತೆ. ಕಪಿಗಳೆಂಬಂತಹ ಸೈನ್ಯ ಸಾಗರ ಕ್ಷೀರ ಸಮುದ್ರದಂತೆ ಇತ್ತು ಅಂತ ಕವಿ ಇಲ್ಲಿ ವರ್ಣಿಸ್ತಾನೆ. ಕಪಿಗಳ ಸೇನಾ ಸಾಗರ ಕ್ಷೀರ ಸಮುದ್ರ ಅದು. ಅದರಲ್ಲಿ ಶೇಷಶಾಹಿಯಾಗಿರುವಂತಹ ರಘುನಾಥ ಲಕ್ಷ್ಮೀಪತಿಯಂತೆ ಇದ್ದ, ಭುಜಲಕ್ಷ್ಮಿಯಂತೆ ಇರುವಂತಹ ಲಕ್ಷ್ಮೀದೇವಿಯಂತೆ ಸೌಮಿತ್ರಿಯೇ ಆದಿಶೇಷರಾಗಿ ಅತುಳ ವೈಭವದಿಂದ ಆ ಶ್ರೀರಾಮಚಂದ್ರನ ಭುಜ ಲಕ್ಷ್ಮಿಯಾಗಿತ್ತು. ಸೌಮಿತ್ರಿ ಆದಿಶೇಷನಂತಿದ್ದ, ಮಾರುತಿ ಅವನಿದ್ದಾನೆ ಗರುಡನಂತೆ. ಇವರೆಲ್ಲ ವಿಭೀಷಣನ ಮುಂದೆ ಪ್ರಕಾಶಿಸಿದರು. ವಿಭೀಷಣನಿಗೆ ಆ ಸಾಗರ ತಟಾಕದಲ್ಲಿರುವಂತಹ ರಾಮ ಮತ್ತು ಒಟ್ಟು ಸೇನೆ ಏನು, ಇದು ವೈಕುಂಠದಂತೆ ಕಂಡಿತು ಅಂತ ಕವಿ ಹೇಳ್ತಾನೆ. ಮುಂದೆ ನೋಡೋಣ. ವರದ ಸದ್ಯೋ ಜಾತ ಘನ ತತ್ಪುರುಷ ನಿರ್ಮಲ ವಾಮದೇವ ಪುರದ ಘೋರ ಮಗೀಶಾನ ಪ್ರವಿಸ್ತರದ ಹರನ ಓಲು ನಾಲ್ದೆಸೆಯ ಮಂತ್ರೀಶ್ವರರು ಸಗಿತ ವಿಭೀಷಣನು ಬಾಸುರತೆಯ ಮಿಗಿಲಿಸೆದಿರ್ದನ ಕಪಿಬಲದ ಕಣ್ಮನಕ್ಕೆ ಘನ ತತ್ಪುರುಷ ನಿರ್ಮಲ
ವಾಮದೇವ ಆ ಪರಬ್ರಹ್ಮ ಸ್ವರೂಪಿಯಾದಂಥ ಪರಮೇಶ್ವರನಿಗೆ 5 ಮುಖಗಳು: ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ. ವರ ಕೊಡುವ ಸದ್ಯೋಜಾತ, ಶ್ರೇಷ್ಠವಾದಂತಹ ತತ್ಪುರುಷ, ನಿರ್ಮಲವಾದಂತಹ ವಾಮದೇವ, ಕಾಂತಿಯುತವಾದಂತಹ ಅಘೋರ, ಸರ್ವತ್ರ ವ್ಯಾಪಕನಾದಂತಹ ಈಶಾನ. ಈ 4 ಮಂತ್ರಿಗಳು ಯಾರಿದ್ದಾರೆ, ಧರ್ಮಾತ್ಮರು, ಅವರು ಸದ್ಯೋಜಾತ, ತತ್ಪುರುಷ, ವಾಮದೇವ, ಅಘೋರ. ಹೀಗೆ ಪರಮೇಶ್ವರನ 4 ಮುಖಗಳು, ಅದರ ಜೊತೆಗಿರುವಂಥ ಈಶಾನ, ಅದು ವಿಭೀಷಣ. ಹಾಗೆ ಪರಬ್ರಹ್ಮ ಸ್ವರೂಪಿಯಾದಂತಹ ಶಿವದೇವರ 5 ಮುಖದಂತೆ ವಿಭೀಷಣ ಸಹಿತ 4 ಮಂದಿ ಮಂತ್ರಿ ಜನರು ಕಂಡ್ರಂತೆ ಕಪಿ ಸೈನ್ಯದ ಕಪಿಗಳಿಗೆ ಆಕಾಶ ಮಾರ್ಗವಾಗಿ ಬರ್ತಾ ಇದ್ದಾನೆ. ಅತಿಶಯವಾದಂಥ ವೈಷ್ಣವ ಕಾಂತಿಗೆ ಜಗತ್ತಿನಲ್ಲಿ ಎಲ್ಲೇ ಉಂಟೆ ಅಂತ ಹೇಳ್ತಾನೆ. ನಿಮ್ಮವರ ಸೈನ್ಯವನ್ನು ವಿಭೀಷಣನ ವೈಷ್ಣವ ಪ್ರಭೆ ಆವರಿಸಿತು. ಇದು ವಾಲ್ಮೀಕಿಗಳು ಕುಶದವರಿಗೆ ಹೇಳುದು. ವಿಭೀಷಣದಲ್ಲಿದ್ದಂತಹ ವೈಷ್ಣವ ಭಕ್ತಿ, ಭಾಗವತ ಪ್ರಜ್ಞೆ, ಅವನ ಜೊತೆಗಿದ್ದಂತಹ 4 ಮಂದಿ ಬಹಳ ಭಕ್ತರು, ಮಹಾವಿಷ್ಣುವಿನ ಭಕ್ತರು. ಈ ಭಕ್ತಿ ರಾಮ ಸೈನ್ಯದ ಮುಂದೆ ಪ್ರಖರವಾಗಿ ಪ್ರಜ್ವಲಿಸಿತು. ಹಾಗಾದರೆ ಯಾರೋ ಬರ್ತಾರೆ ನಮ್ಮ ಪಾಳಯಕ್ಕೆ ರಾವಣನ ಕಡೆಯಿಂದ. ಸಾಗರವನ್ನು ದಾಟಿ ಕಪಿಗಳು ಮರಗಳನ್ನು, ಗೆಲ್ಲುಗಳನ್ನು, ಕಲ್ಲು ಬಂಡೆಗಳನ್ನು, ಆಯುಧವನ್ನು ಹಿಡ್ಕೊಂಡು ಆಕಾಶಕ್ಕೆ ನೆಗೆದರು. ಯಾರೋ ಸಂಚುಕೋರರು ಬರುವುದು, ಇವರನ್ನು ಆಕ್ರಮಿಸಬೇಕು, ನಾವು ಮುತ್ತಬೇಕು, ಎಲ್ಲಿಯಾದರೂ ನಮಗೆ ತೊಡಕಾಗಬಾರದು ಎಂಬಂಥ ಕಪಿಗಳ ಪ್ರಜ್ಞೆ ಏನಿದೆ ಅದು ಜಾಗೃತವಾಯಿತು ಅಂತ ಕವಿ ಹೇಳ್ತಾನೆ. ವಿಭೀಷಣ ಶರಣಾಗುವುದನ್ನು ಕೇಳೋಣ. ಶರಣು ಜನ ಸುರದೇನು ಶರಣು ಜನ ಸುರದೇನು ಸುದಯಾ ಪರದಾರ್ಥ ಜನೌಘ ರಕ್ಷಾಕರ ಕೃಪಾಕರ ದೇವಾಯ ದೀನನಾಥ ಜನೋದ್ಧರಣ ದೀನಾನತ ಜನೋದ್ಧರಣ ಶರಣು ಸರ್ವೇಶ್ವರ ಸನಾತನ ಶರಣು ಸ ಗುಣ ಸುಧಾರ್ಮಿಕ ಶ್ರುತ ಶರಣು ರಘುಪತಿ ಶರಣು ಶರಣೆನು ತೀರ್ಥ ಅಸುರೇಂದ್ರ ಶರಣು 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 ಜನ ಸುರಧೇನು ಅಂತ ಹೇಳ್ತಾರೆ ವಿಭೀಷಣ ಮತ್ತು ಜೊತೆಗಿದ್ದವರು. ಯಾರು ಶರಣಾಗುತ್ತಾರೋ ಅವರಿಗೆ ಕಾಮಧೇನು, ಅದು ರಾಮ. ದೀನ ಜನೋದ್ಧರಣ, ದಯಾಶಾಲಿ, ದುಃಖಿಗಳ ದುಃಖವನ್ನು ನಿವಾರಣೆ ಮಾಡುವವ, ಆರ್ತರಕ್ಷಕ, ಕೃಪಾಳು. ಭಗವಂತನಿಗೆ ಬೇರೆ ಯಾವುದು ಸ್ವರೂಪ ಮತ್ತು ಸ್ವಭಾವ ಹೇಳಿ? ಶರಣಾಗತ ವತ್ಸಲ, ಶರಣಾರದ ದೀನರನ್ನು ಉದ್ಧರಿಸುವವ, ಕಾಪಾಡುವವ, ಅನುಗ್ರಹ ವಿಶೇಷ ಮಾಡುವವ, ಸರ್ವೇಶ್ವರ, ಸರ್ವ ಕಾರಣ, ಎಲ್ಲವೂ ಹೌದು, ಶಾಶ್ವತ, ಗುಣಪರಿಪೂರ್ಣ, ಶೀಲ ಪರಿಪೂರ್ಣ, ಸದ್ಧರ್ಮಜ್ಞಾನಿ, ರಘುಪತಿ ಶರಣು ಅಂತ ಸ್ತುತಿ ಮಾಡಿದನಂತೆ. ವೇದ ಶ್ರೇಷ್ಠ, ಭಕ್ತ ಜನ ಶ್ರೇಷ್ಠ, ದೇವತೆಗಳ ವಂದನೆ ಸ್ವೀಕರಿಸುವವ, ಮಹಾದೇವನಿದ್ದಿ ನೀನು, ಸನಕಾದಿಗಳಿಂದ ಪೂಜಿಸಲ್ಪಡುವವ, ನಾರದಾದಿಗಳಿಂದ ಹೊಗಳಿಸಿಕೊಳ್ಳುವವ, ಶರಣಾಗತರ ಅಭಿಲಾಷೆ ಈಡೇರಿಸುವವ, ಆನಂದ ಸ್ವರೂಪಿ ಬಂದು ನೀನು. ಆನಂದ ಸ್ವರೂಪಿ ಭಗವಂತ ಹೇಳ್ತಾನೆ, ಶರಣಾಗ್ತಾನೆ. ಆಕಾಶದಲ್ಲಿ ದೇವತೆಗಳು, ಸನಕ ಸನಂದಾದಿಗಳು, ನಾರದಾದಿಗಳು ಕುಣಿದು ಕುಪ್ಪಳಿಸಿದ್ರಂತೆ.
ರಾವಣನ ಪಕ್ಷದಿಂದ ಒಬ್ಬ ಗುಣಶೀಲವಂತ, ಒಬ್ಬ ಮಹಾಭಾಗವತೋತ್ತಮ, ಅದು ರಾವಣನ ತಮ್ಮ ಶರಣಾಗತನಾಗಿ 4 ಮಂದಿ ಅನುಯಾಯಿಗಳ ಜೊತೆಗೆ ಈ ರಾಮನಲ್ಲಿರುವ ಧಾರ್ಮಿಕತೆ, ಗುಣವಂತಿಕೆ, ಇದನ್ನು ತಿಳಿದು ಬಂದ್ರಲ್ಲ, ಇದು ಲೋಕದಲ್ಲಿ ಧರ್ಮ ನೆಲೆಯಾಗ್ತದೆ, ಅಧರ್ಮದ ನಾಶವಾಗ್ತದೆ ಎನ್ನುವುದರ ಸಂಕೇತ ಇದು. ಹಾಗೆ ರೋಮಾಂಚನಗೊಂಡರಂತೆ. ಈ ಸಂದರ್ಭದಲ್ಲಿ ಇವನ ಸ್ತುತಿ, ರಾಮಸ್ತುತಿ ಮತ್ತು ಶರಣಾಗುವಿಕೆ, ಪ್ರಪತ್ತಿ ಏನಿದೆ, ಈ ಪ್ರಪತ್ತಿ ಪ್ರಜ್ಞೆಯನ್ನು ಕಂಡು, ಶರಣಾಗುವ ಪ್ರಜ್ಞೆಯನ್ನು ಕಂಡು ಆಯುಧ ಹಿಡಿದು ಮುತ್ತಿಕೊಂಡಂತಹ ಕಪಿಗಳು ಬದಿಗೆ ಸರಿದ್ರು ಅಂತ ಹೇಳ್ತಾನೆ. ಶ್ರೀಹರಿಯ ಭಕ್ತಿಯಲ್ಲಿ ನಿರತನಾದವನು ಏನು ಧನ್ಯನು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅದನ್ನು ತೊರವಿ ಉಲ್ಲೇಖ ಮಾಡಿದ್ದಾನೆ, ಕೇಳೋಣ. ಒದೆದು ಹೊಗಳುವ ಶ್ರುತಿತತಿಯ ನಾಲಿಸದ ದೈವದ ಕರ್ಣದಲ್ಲಿ ಹೊಗೈಸಿದಲೈ ಚರಣನ ಸುಧಾ ಸಂಭೃತ ವಚನೋ ವಚೋಲಗರೀಗಿ ಎಸಳು ಗಂಗಳನುರು ಕೃಪೋದಯ ದೆಸಗದಲ್ಲಿ ನೋಡಿದನು ನೂತನ ಪಶುಪತಿಯ ಒಲು ಮೆರವತೇಜೋಮಯ ವಿಭೀಷಣನ ನಿತ್ಯ ಶ್ರುತಿ ಸ್ತೋತ್ರಗಳಿಂದ ಭಗವಂತ ಪ್ರಸನ್ನನಾಗುವಂತಹದ್ದು. ವೈಕುಂಠದಲ್ಲಿ ಸನಕ, ಸನಂದ, ನಾರದಾದಿಗಳು ಯಾರಿದ್ದಾರೆ, ಸನತ್ ಕುಮಾರ, ಸನತ್ಸುಜಾತ, ಭಗವತ್ ಸ್ತೋತ್ರ ಮಾಡ್ತಾರೆ. ಹಾಗೆ ವೇದಗಳ, ಶ್ರುತಿಗಳ ಸ್ತೋತ್ರಗಳಿಂದ ಪ್ರಸನ್ನನಾಗುವಂತಹ ಭಗವಂತ ಇಲ್ಲಿ ಅವತಾರಿಯಾಗಿದ್ದಾನೆ. ವಿಭೀಷಣನ ಶರಣಾಗತಿಯ ಮಾತುಗಳೇನು, ಅದು ಶ್ರುತಿ ವಚನದಂತೆ ಇತ್ತು. ರಾಮನು ಪ್ರಸನ್ನನಾದ. ಕಿವಿಗಳಿಗೆ ಅಮೃತ ತುಂಬಿದಂತಹ ಮಾತುಗಳು ಕೇಳಿ ಬಂತು ರಾಮನಿಗೆ. ಛೇ, ಏನು ಸಜ್ಜನನಿದ್ದಾನೆ, ವಿಶಾಲವಾದಂತಹ ಕಣ್ಣುಗಳುಳ್ಳ, ಕಮಲ ದಳಗಳಂತೆ ಕಣ್ಣುಗಳುಳ್ಳ ಅಂತ ಕವಿ ಹೇಳಿದ್ದಾನೆ ಇಲ್ಲಿ. ಅದರರ್ಥ ರಾಮನ ದೃಷ್ಟಿ, ರಾಮನ ಮನಸ್ಸು ಇದು ಸಂಕುಚಿತವಾದದ್ದಲ್ಲ, ಇದು ವಿಶಾಲವಾದದ್ದು. ವಿರೋಧಿಯ ಕಡೆಯಿಂದಲೇ ಬರಲಿ, ಅವನನ್ನು ಸ್ವೀಕರಿಸುವ, ಪಥೀಕರಿಸುವ, ಅನುಗ್ರಹಿಸುವ ಮನೋಧರ್ಮ ರಾಮನ ದೃಷ್ಟಿಯಲ್ಲಿತ್ತು, ರಾಮನ ವಿವೇಕದಲ್ಲಿತ್ತು. ಮೊರೆ ಹೊಕ್ಕವರಲ್ವ, ಶರಣು ಬಂದವರಲ್ವ, ಶರಣಾಗತ ವತ್ಸಲ ಅಂತ ಹೇಳಲಿಕ್ಕೆ ಭಗವಂತನಿಗೆ ಇನ್ನೇನು ಬೇಕು? ಇದು ಸೂರ್ಯವಂಶಿಯಾಗಿರುವಂತಹ ಬಿರುದಿದು. ಅಂತಹ ರಾಮ ನೂತನ ಶಿವನಂತೆ ಮೆರೆಯುವ ತೇಜಸ್ವಿ ವಿಭೀಷಣನನ್ನು ಕರುಣೆಯಿಂದ ದೃಷ್ಟಿಸಿದಂತೆ, ಕರುಣಾ ದೃಷ್ಟಿ ಉಳ್ಳವನಾಗಿ ವಿಭೀಷಣನನ್ನು ಕಂಡ. ಮನಸ್ಸಿನ ಹರ್ಷನಿಂದ ಆತನನ್ನು ಕಾಣಬೇಕು ಅಂತ ನಿಶ್ಚಯ ಮಾಡಿದ. ಇಲ್ಲ, ಕಪಿಗಳೆಲ್ಲ ಆಕ್ರಮಣದ ಆಲೋಚನೆಯಲ್ಲಿದ್ದಾರೆ, ಆದರೆ ಅದು ಮುಖ್ಯ ಅಲ್ಲ, ಶರಣಾಗತನಾಗಿ ಬರ್ತಾ ಇದ್ದಾನೆ. ಹಾಗೆ ಹನುಮಂತನ ಮುಖ ನೋಡಿದ್ರಂತೆ ಶ್ರೀರಾಮಚಂದ್ರಮ. ಹನುಮಂತನಿಗೆ ರಾಮದೇವರ ಇಂಗಿತ ಅರ್ಥ ಆಯಿತು. ತಾನೊಬ್ಬನೇ ಅಲ್ಲ ಈ ಸಂದರ್ಭದಲ್ಲಿ, ಹಾಗೆ ಅಂಗದನನ್ನು ಜೊತೆಗೂಡಿಕೊಂಡು ಕಮಲಾಕ್ಷನಾದ ವಿಭೀಷಣನ ಬಳಿಗೆ ನೆಗೆದಿನಂತೆ ಆಕಾಶಕ್ಕೆ. ರಥದಲ್ಲಿ ಬರುತ್ತಿರುವಂತಹ ವಿಭೀಷಣ ಒಂದು ಕಡೆಯಲ್ಲಿ ಆಕಾಶಕ್ಕೆ ಹಾರಿದನಂತೆ. ಹಾಗೆ ಹನುಮಂತನಲ್ಲಿ ಆಕಾಶದಲ್ಲಿ ಬರುತ್ತಿದ್ದ ಭಕ್ತಿ ಪರವಶನಾದಂತಹ ವಿಭೀಷಣನನ್ನು ನೋಡ್ತಾನೆ. ಅವನ ಮುಖದಿಂದಲೇ ಹನುಮಂತನಿಗೆ ಅರ್ಥ ಆಯಿತು, ಇವ ವಿವೇಕಿ ಇದ್ದಾನೆ ಅಂತ. ಯಾಕಂದ್ರೆ ಹನುಮಂತ ಮಂಗಳಜ್ಞಾನಿ ಇದ್ದಾನೆ, ದೊಡ್ಡ ವಿದ್ವಾಂಸನಿದ್ದಾನೆ, ವೇದವಿದನಿದ್ದಾನೆ. ಲಂಕೆಯಲ್ಲಿ ಸೀತಾನ್ವೇಷಣೆಗೆ ಹೋದ ಸಂದರ್ಭದಲ್ಲಿ ವಿಭೀಷಣನ ಶಯನ ಮಂದಿರ, ಅಲ್ಲಿಂದ ಹೊರಬಂದಾವಾಗ ಕುಂಭಕರ್ಣನನ್ನು ದಾಟಿ ಆಮೇಲೆ ವಿಭೀಷಣನನ್ನು ಕಂಡದ್ದು ಹನುಮಂತ. ಕುಂಭಕರ್ಣನ ಉಸಿರಿಗೆ ಸಿಲುಕಿ ಹೊರಬಂದಿದ್ದಾನೆ. ವಿಭೀಷಣನ ಮಂದಿರದಲ್ಲಿ, ಮನೆಯಲ್ಲಿ, ಅಲ್ಲಿ ಅವ ಶ್ರೀಮನ್ನಾರಾಯಣನ ಅರ್ಚನೆ, ಆರಾಧನೆಯನ್ನು ಮಾಡುತ್ತಿದ್ದದ್ದನ್ನು ಕಂಡಿದ್ದಾನೆ. ಇವ ಸಜ್ಜನನಿದ್ದಾನೆ ಅಂತ ಗೊತ್ತಾಗಿದೆ. ಮಾತ್ರ ಅಲ್ಲ, ಲಂಕೆಯನ್ನು ಬೆಂಕಿಯಿಂದ, ಬಾಲದಿಂದ ಸುಡುವ ಸಂದರ್ಭದಲ್ಲಿ ಅಶರೀರವಾಣಿಯಾಗಿತ್ತು, ಇವ ಸಜ್ಜನನಿದ್ದಾನೆ, ಇವನ ಮನೆಯನ್ನು ಸುಡಬಾರದು ಅಂತ. ಇದು ನೆನಪಾಯಿತಂತೆ.
ಆ ಅಪೂರ್ವ ವ್ಯಕ್ತಿತ್ವವನ್ನು. ಹಾಗೆ ಸಂತೋಷದ ಕಣ್ಣೀರು ಸುರಿಸುತ್ತಾ ಬರುತ್ತಿರುವ ವಿಭೀಷಣನನ್ನು ಅಪ್ಪಿಕೊಂಡ ಹನುಮಂತ. ಸ್ನೇಹಪೂರ್ವಕವಾಗಿ ಮಾತಾಡ್ತಾನೆ ಹನುಮಂತ. ಆ ವಿಭೀಷಣನನ್ನು ಕುರಿತು ಹನುಮಂತ ಮಾತಾಡ್ತಾನೆ. ಯಾಕೆ ಬಂದಿ ಏನು ಅಂತ ವಿಚಾರಿಸ್ತಾನೆ. ಎಲ್ಲ ಆಕಾಶದಲ್ಲಿ ನಡೆಯುವಂತಹ ಘಟನೆಗಳಿದು ನೋಡೋಣ. ಬರವಿದೇ ನಿದ್ದಿದ್ದು ದಶಕಂಧರನನುಜ್ಞೆಯೋ ಮೇಣ್ ವಿವೇಕ ಸ್ಫುರಣದುದಿತ ಭವಿಷ್ಯದನುಭವ ಗತಿಗ ಘಾಟಿಗೆಯೋ ಎರಡರೊಳೆ ಎರಡೋ ಯೊಳಗೆ ನಿಲ್ದು ಬೆಸಗೊಳೆ ವಿರಚಿಸಿದನು ಭಯಾನುಮತಗ ವಿಸ್ತರಣವನು ಬಳಿಕ ವಿಭೀಷಣನನಿತ ಅನಿತಲ್ ತನಯಂಗೇ ವಿಭೀಷಣನಿತ ತನಯಂಗೇ ಅನಿಲ ತನಯಂಗೇ. ನಿನ್ನ ಬರವಿಗೇನು ಕಾರಣ? ನೀನು ರಾವಣನಿಂದ ಪ್ರೇಷಿತನಾಗಿ ಬಂದಿಯೋ, ದಶಕಂಠನಿಂದ ಅಪ್ಪಣೆ ಪಡೆದು ಬಂದಿಯೋ, ಅಥವಾ ಮುಂದಿನ ಆಗುಹೋಗುಗಳ ತೀವ್ರ ಕಷ್ಟದ ವಿವೇಕಾನುಭವವೋ? ಅಂದರೆ ಮುಂದೆ ನಾವು ಲಂಕೆಗೆ ಅಭಿಯೋಗ ಮಾಡುವವರಿದ್ದೇವೆ. ಇದು ನಿನ್ನ ಮನಸ್ಸಿಗೆ ಗೊತ್ತಾಗಿ ವಿವೇಕ ಪರಿಪೂರ್ಣನಾಗಿ ನೀನಿಲ್ಲಿಗೆ ಬಂದಿಯೋ? ಹೇಗೆ ಬಂದಿ ನೀನು? ಈ ಎರಡರೊಳಗೆ ಯಾವುದು ಕಾರಣ ಅಂತ ಕೇಳ್ತಾನೆ. ಆಂಜನೇಯನಿಗೆ ರಾವಣನಿಗೂ ತನಗೂ ಆದಂತಹ, ವಿಭೀಷಣನಿಗೂ ಆದಂತಹ ಮನಸ್ತಾಪ ಏನು? ಇದನ್ನು ಸಂಕ್ಷಿಪ್ತವಾಗಿ ಹನುಮಂತನಿಗೆ ಹೇಳ್ತಾನೆ. ಇಲ್ಲ, ನಾನು ರಾವಣನನ್ನು ಆಕ್ಷೇಪಿಸಿ ಬಂದಿದ್ದೇನೆ. ರಾವಣತ್ವವನ್ನು ನಾನು ಪ್ರೋತ್ಸಾಹಿಸುವುದಿಲ್ಲ, ಸಮರ್ಥಿಸುವುದಿಲ್ಲ. ಅಪಹರಿಸಿದಂತಹ ಸೀತಾಮಾತೆಯನ್ನು ರಾಮನಿಗೆ ಒಪ್ಪಿಸಬೇಕು ಎನ್ನುವುದೇ ನನ್ನದು ರಾವಣನಿಗೆ ಸಲಹೆ. ನನ್ನ ಆಗ್ರಹವೂ ಹೌದದು. ನನ್ನ ವಿನಂತಿ ಮಾತ್ರ ಅಲ್ಲ, ನನ್ನ ಆಗ್ರಹ ಅದು. ಅದಕ್ಕಾಗಿ ಈ ಅಭಿಪ್ರಾಯ ಭೇದ ಇದನ್ನು ವಿಭೀಷಣ ಹನುಮಂತನಿಗೆ ಹೇಳ್ತಾನೆ. ತಕ್ಷಣ ಹನುಮಂತ ಅಂಗದನಿಗೆ ಸಂಜ್ಞೆ ಮಾಡ್ತಾನಂತೆ, ವಿಭೀಷಣನನ್ನು ಸಂರಕ್ಷಿಸಬೇಕು. ಕಾರಣ ಉಂಟು. ವಾಲ್ಮೀಕಿಗಳು ಈ ಭಾಗದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ಒಂದು ಸಂದರ್ಭದಲ್ಲಿ ಅಂಗದ, ಶರಭ, ಜಾಂಬವ, ಮೈಂದ, ಸುಗ್ರೀವ ಸಹಿತ ಹೇಳ್ತಾರೆ, ಇವನನ್ನು ನಾವು ಶಿಕ್ಷಿಸಬೇಕು. ನಮ್ಮನ್ನು ಪರೀಕ್ಷೆಗೆ ಬಂದಿದ್ದಾನೆ, ಒಳಸಂಚಿನಿಂದ ಬಂದಿದ್ದಾನೆ, ಇವ ರೂಪಮರೆಸಿ ಬರಲಿಕ್ಕೂ ಸಾಕು, ಇವನನ್ನು ನಾವು ಸ್ವೀಕರಿಸಬಾರದು, ಇವನಿಗೆ ಸರಿಯಾದಂತಹ ಶಾಸ್ತಿ ಮಾಡಬೇಕು ಅಂತ ಎಲ್ಲರೂ ಆಕ್ಷೇಪಿಸಿದ್ದಾರೆ. ಯಾವ ಕಾರಣಕ್ಕೂ ಇವನನ್ನು ನಾವು ಸೇರಿಸಿಕೊಳ್ಳಿಕ್ಕಿಲ್ಲ, ರೂಪಮರೆಸಿ ವಂಚನೆ ಮಾಡಿಯಾನು, ಪಕ್ಷದ್ರೋಹ ಮಾಡಿಯಾನು ಅಂತ ಆಕ್ಷೇಪಿಸಿದವರೇ ಇರುವುದು. ಆದರೆ ಹನುಮಂತದನ್ನು ಆಕ್ಷೇಪಿಸುವುದಿಲ್ಲ. ಹನುಮಂತ ಆ ಸಂದರ್ಭದಲ್ಲಿ ಹೇಳುವಂತಹ ಮಾತುಗಳನ್ನು ವಾಲ್ಮೀಕಿಗಳು ಬಹಳ ಸೊಗರಾಗಿ ಹೇಳ್ತಾರೆ. ಇಲ್ಲ ರಾಮ, ಇವ ಅಂತಹವಂತ ಕಾಣುವುದಿಲ್ಲ, ಸಜ್ಜನಿಕೆ ಇದೆ ಇವನಲ್ಲಿ, ವ್ಯಕ್ತಿತ್ವದಲ್ಲಿ ನಾನದನ್ನು ಕಂಡು ಅನುಭವಿಸಿದ್ದೇನೆ ಅಂತ ಹನುಮಂತ ಹೇಳುವುದನ್ನು ವಾಲ್ಮೀಕಿಗಳು ಉಲ್ಲೇಖ ಮಾಡಿದ್ದಾರೆ. ಆ ಕಾರಣದಿಂದ ಹನುಮಂತ ಅಂಗದನ ಮೂಲಕವಾಗಿ ಆಕಾಶದಲ್ಲಿ ಬರುವ ಗಗನಗಾಮಿನಿಯಾದಂತಹ ವಿಭೀಷಣ ಮತ್ತು ಅವನ ಸಹಚರರಿಗೆ ರಕ್ಷಣೆಯನ್ನು ಕಣ್ಣು ಸಂಜ್ಞೆಯಿಂದ ಕೇಳ್ತಾನಂತೆ. ಯಾಕಂದರೆ ಹರಿಭಕ್ತ ಪ್ರಿಯ, ಹರಿ ಕಿಂಕರ ಇವ, ಮಾನವ ವೇಷದ ಅಚ್ಯುತನ ಬಳಿಗೆ ಬಂದಿದ್ದಾನೆ ಇವ ರಾವಣನ ತಮ್ಮ. ಹೀಗೆ ಹೇಳ್ತಾನಂತೆ. ಹನುಮಂತ ರಾಮನ ಹತ್ರ ಬಂದು ಹೇಳ್ತಾನೆ, ನೇರ ಬಂದು, ಇವ ನೀತಿಜ್ಞ, ಇವ ಅಸಹಾಯ ಶೂರ, ಇವ ವಿಕ್ರಮಿ, ಆದರೆ ಈಗ ಅಸಹಾಯಕನಾಗಿದ್ದಾನೆ. ಇವ ಉದಾರಿ, ಇವ ಧೀರ, ಇವ ಅತಿಶಯ ಧರ್ಮಿಷ್ಠ, ಇವನನ್ನು ಮಾಯೆ ಸೇರುವುದಿಲ್ಲ, ಯಾವ ಮಾಯೆಗೂ ಇವ ಒಳಗಾಗುವುದಿಲ್ಲ. ಹಾಗಂತ ಇವ ಮಾಯಾವಿ, ಆದರೆ ಇವ ಮಾಯೆಗೆ ಒಳಗಾಗಿ ವಂಚನೆ ಮಾಡುವವನಲ್ಲ. ನಾನು ಲಂಕೆಗೆ ಹೋಗಿದ್ದಾಗ ನನ್ನ ಬಾಲವನ್ನು ಸುಡುವ ಸಂದರ್ಭ, ನನ್ನ ಬಂಧನದಲ್ಲಿರಿಸಿದಾಗ ಇವ ವಿವೇಕದ ಮಾತುಗಳನ್ನು ಹೇಳಿದವ, ನನ್ನನ್ನು ಬಂಧನ ಬಿಡಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟವ. ದೂತನ ವಧೆ ಸಲ್ಲದು, ದೂತನನ್ನು ಬಂಧಿಸುವುದು ತಪ್ಪು, ಹೀಗೆ ನೀತಿಯ ಮಾತುಗಳನ್ನು ಹೇಳಿದವನಿದ್ದಾನೆ. ಇವನಲ್ಲಿ ತಪ್ಪಿಲ್ಲ. ಇವನ ಅಣ್ಣನಿಗೂ ಇವನಿಗೂ ಮನಸ್ತಾಪ ಉಂಟಾಗಿದೆ ರಾಮಚಂದ್ರಮ ಅಂತ ಆ ಕಥೆಯನ್ನು ವಿಭೀಷಣ ಹೇಳಿದಂತಹ ಸಂದರ್ಭವನ್ನು ನೆನಪಿಸ್ತಾನೆ. ಹಾಗಾದ ಕಾರಣ ಸ್ವಾಮಿಯವರ ಪತ್ನಿಯನ್ನು ಬಿಟ್ಟುಕೊಡಬೇಕು ಅಂತ ರಾವಣನಿಗೆ ಹೇಳಿದ ಒಬ್ಬ
ಮಹಾವಿವೇಕಿ ಇವ ನೀತಿವಂತ, ಇವ ಶೀಲವಂತ. ಹಾಗೆ ವಿಭೀಷಣನನ್ನು ತಮ್ಮ ಅಂತ ನೋಡದೆ ರಾವಣ ಇವನನ್ನು ದೇಶಭ್ರಷ್ಟಗೊಳಿಸಿದ್ದಾನೆ, ಇವನನ್ನು ಹೊರಗೆ ನೂಕಿದ್ದಾನೆ. ಹಾಗಾದ ಕಾರಣ ಇವ ತಮ್ಮ ಪಾದ ಕಮಲಗಳಿಗೆ ಸೇವೆ ಸಲ್ಲಿಸಲಿಕ್ಕೆ ಬಂದಿದ್ದಾನೆ ಹೀಗೆ ಹೇಳ್ತಾನೆ ಹನುಮಂತ. ಅದಕ್ಕಾಗಿ ಎಲ್ಲರೂ ಇದನ್ನು ಕೇಳಬೇಕು ಅಂತ ಜಾಂಬವಾದಿ ಕಪಿಗಳು ಯಾರಿದ್ದಾರೆ, ಸುಗ್ರೀವಾದಿಗಳಿದ್ದಾರೆ, ಇವರಿಗೆ ಎಲ್ಲರಿಗೂ ಅರ್ಥ ಆಗುವಂತೆ ಹನುಮಂತ ತನ್ನ ವಿವೇಕದ ಮಾತುಗಳಿಂದ ವಿಭೀಷಣನ ಸಜ್ಜನಿಕೆಯ ಬಗೆಗೆ, ಸೌಶೀಲ್ಯದ ಬಗೆಗೆ, ರಾಮ ಪ್ರೀತಿಯ ಬಗೆಗೆ, ರಾಮ ಪ್ರಪತ್ತಿಯ ಬಗೆಗೆ ಅವ ಹೇಳ್ತಾನೆ. ಕೇಳೋಣ. ಧುರದೊಳ್ ಇದಿರಾದವರ ನಿರಿವುದು, ಶರಣು ಹೊಕ್ಕರ ಸಲಗುವುದು, ಪತಿಕರಿಸುವುದು ಧರ್ಮವನಳಿವುದವನಿಯಲಿ, ಅರಸುಗಳಿಗಿದು ನಯವಿನಿದು ಗೋಚರಿಸದಿರೆ ಹಗರಣದ ನಾಟಕದ ರಸ ಎನಿಸರೆ ಜಗದಲೆಲ್ದನು ನಗುತ ರಘುನಾಥ, ಜಗದಲೆಲ್ದನು ನಗುತ ರಘುನಾಥ, ರಘುನಾಥ ರಘುನಾಥ. ಎಲ್ಲರಿಗೂ ಅರ್ಥವಾಗುವಾಗೆ ಹನುಮಂತ ಹೇಳಿದಂತಹ ಮಾತುಗಳು ಶ್ರೀರಾಮಚಂದ್ರಮನಿಗೆ ತುಂಬ ಆಪ್ಯಾಯಮಾನವಾಯಿತು. ಇಲ್ಲಿ ತೊರವೆ ಅದನ್ನೇ ಹೇಳ್ತಾನೆ. ಯುದ್ಧದಲ್ಲಿ ಎದುರಿಸಿದವರನ್ನು ಕೊಲ್ಲುವುದು, ಶರಣಾಗತರನ್ನು ರಕ್ಷಿಸುವುದು, ಇದು ನಮ್ಮಂಥವರಿಗೆ ಭೂಷಣ. ಯುದ್ಧ ಮಾಡಿದ್ರು ಎದುರಿಸ್ತಾರೆ, ಅವರನ್ನು ಕೊಲ್ಲಬಹುದು. ಆದರೆ ಅದೇ ಯುದ್ಧದಲ್ಲಿ ಯಾರು ಶರಣಾಗತರಾಗುತ್ತಾರೆ ಅವರನ್ನು ರಕ್ಷಿಸುವುದು ಕರ್ತವ್ಯವೇ. ಇದಕ್ಕೆ ನಿಗ್ರಹಾನುಗ್ರಹ ಅಂತ ಹೆಸರು ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಧರ್ಮವನ್ನು ಅಂಗೀಕರಿಸಿ ಅಧರ್ಮವನ್ನು ನಾಶಪಡಿಸುವುದು ರಾಜನೀತಿ. ಅಧರ್ಮವನ್ನು ನಾಶಪಡಿಸಬೇಕಿದ್ರೆ ನಾವು ಅಧರ್ಮಿಗಳಾಗುವುದಲ್ಲ, ನಾವು ಧರ್ಮ ಮಾರ್ಗವನ್ನು ಅನುಸರಿಸಬೇಕು. ಕೆಟ್ಟದ್ದನ್ನೇ ಇರಲಿ, ದುಷ್ಟತನವನ್ನೇ ಇರಲಿ, ಹೇಸಿಗೆಯನ್ನೇ ಇರಲಿ, ಹೊಲಸನ್ನೇ ಇರಲಿ, ಅಧರ್ಮವನ್ನೇ ಇರಲಿ, ನಾಶಪಡಿಸಬೇಕಿದ್ರೆ ನಮ್ಮಲ್ಲಿ ರಾಜಧರ್ಮ ಬೇಕು. ಅದಿದ್ದಾಗ ಮಾತ್ರ ಸಾಧ್ಯ. ಇದು ರಾಜನೀತಿ ಅಂತ ಹೇಳ್ತಾನೆ. ಅವರಿಗೆ ತೋರದಿದ್ದರೆ ಅಂಥವರು ಈ ಲೋಕದಲ್ಲಿ, ಅದು ನಾಟಕದ ನಟನೆ ಆಗುವುದಿಲ್ವ ರಾಜರು? ರಾಜರಾದವರಿಗೆ ಕರ್ತವ್ಯ ರಾಜನೀತಿ ಏನು ಅದನ್ನು ಅನುಷ್ಠಾನ ಮಾಡುವಂತಹದ್ದು. ಇದು ರಾಜರು ವೇಷ ಹಾಕಿದ್ದು, ಇದು ವೇಷ ಹಾಕಿದ ರಾಜವೇಷ ಅಲ್ಲ ರಾಮನದ್ದು. ರಾಮನದ್ದು ರಾಜಧರ್ಮ. ಹಾಗಾದ್ರೆ ರಾಮದನ್ನು ಮಾಡಲೇಬೇಕು ಹೇಳ್ತಾನೆ. ಎನಿಸುವುದಿಲ್ಲವೇ? ನಮಗೆ ತೋಳುಬಲವಿಲ್ಲದಿದ್ದರೆ, ನಮ್ಮ ಹತ್ರ ಶಕ್ತಿಯೇ ಇಲ್ಲ ಬಿಡಿ, ಆವಾಗ ಆ ಪಕ್ಷಕ್ಕೆ ನಾವು ಭಯವನ್ನು ಆಶ್ರಯಿಸಬೇಕು. ನಮ್ಮಲ್ಲಿ ತೋಳುಬಲ ಇಲ್ಲ ಅಂತಾದರೆ ನಾವು ಭಯವನ್ನು ಆಶ್ರಯಿಸಬೇಕು. ನಮ್ಮಲ್ಲಿ ತೋಳುಬಲ, ಸರ್ವ ಸಶಕ್ತತೆ ಇದ್ದಾಗ ನಾವು ಯಾಕೆ ಹೆದರಿಕೆಯನ್ನು ಆಶ್ರಯಿಸುವುದು? ನಮ್ಮಲ್ಲಿ ಶಕ್ತಿಯ ಕೊರತೆ ಇಲ್ಲಲ್ಲ. ಒಂದು ವೇಳೆ ರೂಪ ಮರೆಸಿ ಬರಲಿ ರಾಕ್ಷಸರು, ನೀವೆಲ್ಲ ಹೇಳಿದ್ರಲ್ಲ ರೂಪ ಮರೆಸಿ ಬಂದಿದ್ದಾರೆ ಅಂತ, ರೂಪ ಮರೆಸಿಯೇ ಬರಲಿ, ಆದರೆ ಮನಸ್ಸನ್ನು ಮರೆಸುವುದಕ್ಕಾಗುವುದಿಲ್ಲ. ಒಬ್ಬ ರೂಪ ಬದಲಾವಣೆ ಮಾಡಬಹುದು, ವೇಷ ಹಾಕಬಹುದು, ಮನಸ್ಸನ್ನು ಮರೆ ಮಾಡಲಿಕ್ಕಾಗೋದಿಲ್ಲ. ಮನಸ್ಸಿನ ಭಾವನೆಗಳಿಗೆ ಮುಖ ಕನ್ನಡಿ. ರೂಪ ಮರೆಸಿದ್ರು ಆ ರೂಪದ ಮುಖದಲ್ಲಿ ನಮಗೆ ಗೊತ್ತಾಗ್ತದೆ ಅಂತರಂಗದ ಭಾವನೆಗಳೇನು, ಮನಸ್ಸಿನಲ್ಲಿರುವಂತಹ ಯೋಚನೆಗಳೇನು ಅಂತ ನಮಗೆ ಗೊತ್ತಾಗ್ತದೆ. ಸದ್ಯ ವಿಭೀಷಣನ ಮತ್ತು ಅವನ ಅನುಚರರ ಮುಖದಲ್ಲಿ ಶರಣಾಗತಿಯ ಪ್ರಪತ್ತಿಯ ಭಾವ ಕಾಣ್ತಾ ಇದೆ. ಮಾರೀಚ ಬಂದ ವಂಚಿಸುವುದಕ್ಕೆ ಚಿನ್ನದ ಜಿಂಕೆಯಾಗಿ ಸೀತಾಮಾತೆ ಹೇಳ್ತಾಳೆ, ನನಗೆ ಆ ಜಿಂಕೆ ಬೇಕು, ತಂದುಕೊಡಬೇಕು. ರಾಮ ಹೇಳ್ತಾನೆ, ಅದು ಜಿಂಕೆ ಅಲ್ಲ, ಅದು ಮಾಯೆ. ಆ ಜಿಂಕೆಯನ್ನು ನೋಡಿ, ಸೀತೆ ನೋಡಿದ ಜಿಂಕೆಯನ್ನೇ ರಾಮ ನೋಡಿದ್ದಾನೆ. ಹಾಗೆ ರಾಮ ಯಾಕೆ ಹೇಳಿದ? ಹಾಗಾದರೆ ರೂಪದಿಂದ ನನ್ನನ್ನು ವಂಚಿಸಬಹುದು, ಒಳಗಿನಿಂದಲ್ಲ. ಆ ಜಿಂಕೆಯಾದರೂ ಅದರ ಮುಖದಲ್ಲಿ ಸಾತ್ವಿಕತೆ ಇಲ್ಲ, ನೀರನ್ನು ನೆಕ್ಕಿ ಕುಡಿಯುತ್ತದೆ, ಕಾಲಿನ ಬೆರಳುಗಳಿದೆ ಜಿಂಕೆಗೆ. ಜಿಂಕೆಗೆ ಗೊರಸಿರುವುದು, ಬೆರಳುಗಳಿರುವುದಿಲ್ಲ. ಅದರ ನಡೆ ನುಡಿ, ಅದರ ಮೈಯಲ್ಲಿ ರೇಖಿಸಲ್ಪಟ್ಟಂತಹ ಬಂಟಗಳು, ಒಬ್ಬ ಕುಂಚಕಾರ ಚಿತ್ರ ಬಿಡಿಸಿದಾಗೆ ಈ ಭಾವಗಳನ್ನು ಕಂಡು ರಾಮ ಹೇಳ್ತಾನೆ, ಇದು ರಾಕ್ಷಸ.
ಒಂದು ಮಾತು ಹೇಳುತ್ತಾನೆ, ನಾನಿದನ್ನು ಬೆನ್ನಟ್ಟಿ ತಾರದೇ ಇದ್ರೆ, ಇಲ್ಲದೆ ಇದನ್ನು ಕೊಲ್ಲಬೇಕಾಗಿ ಬಂದರೆ, ಅದರ ಅರ್ಥ ಆ ಮಾಯೆಯ ಒಳಗಿದ್ದಂತಹ ರಾಕ್ಷಸತ್ವವನ್ನು ರಾಮ ಅರ್ಥ ಮಾಡಿಕೊಂಡಿದ್ದಾನೆ. ಇಲ್ಲಿಯೂ ರಾಮ ಅದನ್ನು ಹೇಳುವುದು, ರೂಪ ಮರೆಸಬಹುದು, ಮನಸ್ಸನ್ನು ಮರೆಸಲಿಕ್ಕೆ ಆಗುವುದಿಲ್ಲ. ಆ ಕಾರಣದಿಂದ ನಮಗೆ ಅಲ್ಪ ಬಲವುಳ್ಳವರು ನಮ್ಮಲ್ಲಿ ಸೇರಿ ನಮ್ಮನ್ನು ಏನು ಮಾಡಬಲ್ಲರು, ಮರೆಹೊಕ್ಕರವನ್ನು ರಕ್ಷಿಸುವ ಚಾರಿತ್ರ್ಯ ನಮ್ಮದು. ಇದು ಸೂರ್ಯವಂಶದ ಚಾರಿತ್ರ್ಯ. ಮರೆಹೊಕ್ಕವರನ್ನು ಶರಣಾಗತ ವತ್ಸಲ ನಾನಿದ್ದೇನೆ, ನಮ್ಮ ಬಳಿಗೆ ಬಂದವನ ಸೇವೆಯನ್ನು ನಾವು ತಿಳಿಯೋಣ. ಹೀಗೆ ದೂಷಣನನ್ನು ಕೊಂದಂತಹ ರಾಮ ಹೇಳಿದ ಅಂದರೆ ಅರ್ಥ ಏನು? ಪರಾಕ್ರಮಿಯಾದ ರಾಮ ಹೇಳ್ತಾನೆ, ವಿಕ್ರಮದ ರಾಮ ಹೇಳ್ತಾನೆ. ಅವ ಶಕ್ತಿ ಕಮ್ಮಿ ಆಯಿತು, ರಾವಣನಿಂದ 4 ಜನ ಬಂದರೆ ಶಕ್ತಿಯ ಸಂಚಯನ ಮಾಡಲಿಕ್ಕೆ ಹೇಳಿಲ್ಲ, ನಾವು ಸೂರ್ಯವಂಶೀಯರು ಅಂತ ಹೇಳ್ತಾನೆ. ಸೂರ್ಯ ಸುತ್ತ ಸುಗ್ರೀವನನ್ನು ಕರೆದು ಹೇಳ್ತಾನೆ ರಾಮ, ಕೇಳೋಣ. ಇನತನು ಭವ ಕೇಳುತ್ತಲ್ಲಯ ತನುವ ನಿತ್ತಾದರೆಯು ಮರೆಯೊಳಕ್ಕನನು ಮಲ್ನಿಸುವುದೇ ಮಹಾಕ್ಷತ್ರಿಯರ ಧರ್ಮಕಣ. ನಿನಗೆ ಹೇಳುವುದೇನು ನೀನಜ್ಞನೇ, ವಿಚಾರಿಸಿ ಕೇಳಿದರಿಯ ವಿನುತ ವಿಮಲ ಕಪೋತ ಚರಿತವ ನಿಲ್ದನ ರಾಮ. ವಿನುತ ವಿಮಲ ಕಪೋತ ಚರಿತವ ನಿಲ್ದನ ರಾಮ. ಸುಗ್ರೀವನ ಹತ್ರ ಹೇಳ್ತಾನೆ, ಸ್ವಂತ ದೇಹವನ್ನಿತ್ತಾದರೂ ಬಂಧವರನ್ನು ಕಾಪಾಡುವುದೇ ರಾಜಧರ್ಮ, ಇದು ಕ್ಷತ್ರಿಯರ ಧರ್ಮವೂ ಹೌದು ಹೇಳ್ತಾನೆ. ತನ್ನನ್ನು ತಾನು ಸಮರ್ಪಿಸಿಕೊಂಡಾದರೂ ಅದನ್ನು ಮಾಡಬೇಕು. ವಾಲ್ಮೀಕಿಗಳು ತನ್ನ ರಾಮಾಯಣದಲ್ಲಿ ಒಂದು ಕಪೋತದ ಕಥೆ ಹೇಳ್ತಾರೆ, ಪಾರಿವಾಳದ ಕಥೆ. ಗಂಡು ಹೆಣ್ಣು ಕಪೋತಗಳಿತ್ತು. ಒಬ್ಬಾತ ಬೇಡ ಹೆಣ್ಣು ಕಪೋತವನ್ನು ಮಾಂಸಕ್ಕಾಗಿ ಕೊಲ್ತಾನೆ. ಅದೇ ಬೇಡ ಬಡವನಾಗಿ, ದೀನನಾಗಿ, ದರಿದ್ರನಾಗಿ ಅವನು ಬರ್ತಾನೆ. ಒಂದು ದಿವಸ ಮಳೆಯಿಂದ ನೆನೆದು ಚಳಿಯಿಂದ ನಡುಗುತ್ತಾ ಬರ್ತಾನಂತೆ. ಆ ಸಂದರ್ಭದಲ್ಲಿ ಕಪೋತ ತನ್ನ ಪ್ರಾಣ ಸಖಿಯನ್ನು ಕೊಂದಿದ್ದಾನೆ ಅಂತ ಮಾಡುವುದಿಲ್ಲ. ಅದು ಅವನಿಗೆ ಕಟ್ಟಿಗೆಯನ್ನು ಒಟ್ಟಿ ಬೆಂಕಿಯನ್ನು ಕೊಟ್ಟು ಅವನಿಗೆ ಚಳಿಯಿಂದ ಬೆಂದು ಹೋದಂಥ ಅವನಿಗೆ ಬಿಸಿ ಕೊಡ್ತಾನೆ, ಶಾಖ ಕೊಡ್ತಾನೆ. ಕಟ್ಟಿಗೆಯ ಕಡ್ಡಿಗಳನ್ನು ತಂದು ಹಾಕ್ತದೆ ಆ ಕಪೋತ. ಹಸಿವೆ ಆಯಿತು, ಬಳಲಿತು, ಹಸಿವೆಯಿಂದ ವಿಲವಿಲನೆ ಒದ್ದಾಡ್ತದೆ. ಬೇಡ ಒದ್ದಾಡುವಾಗ ಕಪೋತ ತನ್ನ ದೇಹವನ್ನೇ ಆಹಾರವನ್ನಾಗಿ ಆ ಬೇಡನೆ ಕೊಡ್ತಾನೆ. ತನ್ನನ್ನು ತಾನು ಸಮರ್ಪಿಸಿಕೊಡ್ತಾನೆ ಕಪೋತ, ದ್ವೇಷವನ್ನಿಲ್ಲ. ಈ ಕಪೋತದ ಕಥೆಯನ್ನು ರಾಮ ಹೇಳ್ತಾನಂತೆ. ಒಂದು ಸಾಮಾನ್ಯ ಕಪೋತ ಯಾವ ದ್ವೇಷವನ್ನಿಟ್ಟುಕೊಳ್ಳದೆ ತಾನು ಪ್ರಾಣಾರ್ಪಣೆ ಮಾಡಿ ಆ ದೀನನಾದ, ದರಿದ್ರನಾದ, ಹಸಿವೆಯಿಂದ ಬಳಲಿ ನಡುಗುತ್ತಿರುವ ಒಬ್ಬ ಬೇಡನಿಗೆ ಆಹಾರವನ್ನಾಗಿದೆ, ತನ್ನ ಬದುಕಿನ ಸಾರ್ಥಕ್ಯವನ್ನು ಕಂಡಿದೆ. ಕಪಿಗಳೇ, ನೀವು ಯೋಚಿಸಿ. ಜಾಂಬವ, ಸುಗ್ರೀವ ಇವರೆಲ್ಲ ಹೇಳ್ತಾರಂತೆ, ನೀನು ದೇವರ ದೇವ, ನಿನ್ನನ್ನು ವಿಮರ್ಶಿಸಲಿಕ್ಕೆ ನಾವಲ್ಲ, ನಿನಗೆ ಸೂಚನೆ ಕೊಡಲಿಕ್ಕೆ ನಾವಲ್ಲ. ನಿನ್ನ ಹಾಗೆ ಯಾವ ಪ್ರಪಂಚದಲ್ಲಿ ಮಹಾತ್ಮನಿದ್ದಾನೆ? ನೀನು ಅವತಾರಿ ಇದ್ದಿ. ನೀನು ಸರ್ವ ಕಲ್ಯಾಣ ಗುಣ, ಸರ್ವ ಕಲಾಗುಣ ಸಂಪನ್ನ ಸ್ವಾಮಿ. ನಮ್ಮ ಕಪಿ ವಿವೇಕಕ್ಕೆ ಅದು ಗೊತ್ತಾದೀತೋ ಹೇಳು. ನಮ್ಮ ಬುದ್ಧಿಗಳು ಏನು ಕೆಲಸ ಮಾಡಿಯಾರು? ಇವರೆಲ್ಲರೂ ಶರಣಾದರಂತೆ. ಹಾಗೆ ಬಳಿಕ ಮೊರೆ ಹೊಕ್ಕವರು ಸಂತೋಷದಿಂದ ಭಕ್ತನನ್ನು ಕರೆಸಿದನು. ಹಾಗೆ ಹೇಳ್ತಾನೆ, ಎಲ್ಲವನ್ನು ಅವ ವಿಭೀಷಣ ತನ್ನ ರಥವನ್ನು ಇಳಿದು ಬರ್ತಾನೆ, ಆಯುಧವನ್ನು ಕೆಡ ಹಾಕ್ತಾನೆ, ಶರಣಾಗ್ತಾನೆ ಅಂತ ಕೇಳೋಣ. ಆಯುಧವ ತನ್ನವರಿಗಿತ್ತು ಗಾಯತನು ಮಣಿ ಖಚಿತ ಕನಕದ ಸಾಯಕವನಂಗ್ರಿಗೆ ಸಮರ್ಪಿಸಿ ಚಾಚಿದನು ಶಿರವ. ಕಾಯಬೇಕೆಲೆ ದೇವ ಭವಗತ ಕಾಯನನು ಭವದೀಯ ಭಕ್ತನಿಕಾಯ ಕರುಣಾಸ್ಪದನೆಂದು
ನಡ ಗೆಡೆದ ನಂಗ್ರಿಯಲಿ ಕಾಯಬೇಕೆಲೆ ದೇವಾ. ಆಯುಧವನ್ನು ಕೆಳಗೆ ಹಾಕಿದರಂತೆ ವಿಭೀಷಣ, ಹೊಂದಿಕೊಂಡು ಬಂದದ್ದು. ರಾಮನ ಪಾದ ಮೂಲದಲ್ಲಿಡ್ತಾನೆ. ತಲೆಯನ್ನು ಚಾಚಿ ಆ ಉಭಯ ಪಾದಗಳಲ್ಲಿ ಸಾಷ್ಟಾಂಗ ಎರಗುತ್ತಾನೆ ತನ್ನ 4 ಸಹಚರರೊಂದಿಗೆ. ಆ ಮೊದಲ ಮಾತು ಕೇಳಿ, ನಾನು ಮನೆ ಬಿಟ್ಟು ಬಂದಿದ್ದೇನೆ. ಇದು ಬಹಳ ಮಾರ್ಮಿಕವಾದ ಮಾತಿದು. ರಕ್ತ ಸಂಬಂಧ, ಮಾತೃ ಸಂಬಂಧ, ಕುಟುಂಬ ಸಂಬಂಧ, ಸರ್ವಸ್ವವನ್ನು ಬಿಟ್ಟಿದ್ದೇನೆ ನಾನು. ಅದರರ್ಥ ನನಗೆ ಎಲ್ಲವೂ ನೀನೆ. ನನಗೆ ತಂದೆ, ತಾಯಿ, ಬಂಧು ಬಳಗ, ಸಹೋದರ, ಮಕ್ಕಳು ಎಲ್ಲ ನೀನು ರಾಮ. ನಾ ಎಲ್ಲ ಬಿಟ್ಟು ಬಂದಿದ್ದೇನೆ. ಇದು ವಿಭೀಷಣ ಪ್ರಪತ್ತಿ ಅಂತ ಹೇಳುವಂತಹದ್ದು ರಾಮಾಯಣದಲ್ಲಿ ಬಹಳ ಭಾವನಾತ್ಮಕವಾದದ್ದು. ಅವ ರಾಮನಿಗೆ ಶರಣಾಗ್ತಾನಂತೆ. ನಿನ್ನ ಭಕ್ತರ ಕರುಣೆಗೆ ಪಾತ್ರತ್ವ ನನ್ನಲ್ಲಿ ಉಂಟು ಹೇಳ್ತಾನೆ. ಉಂಟು. ನನ್ನನ್ನು ನೀನು ಆಶ್ರಯನಾದಂತಹ ನನ್ನನ್ನು ಕಾಪಾಡಬೇಕು. ಎಲ್ಲ ಬಿಟ್ಟು ಬಂದಿದ್ದೇನೆ ರಾಮ. ಅನಾಥ ಬಂಧು ನೀನು, ದೀನರಕ್ಷಕ ನೀನು, ನಾಶರಹಿತ, ಜನ್ಮ ವಿರಹಿತ, 3 ಲೋಕದ ರಕ್ಷಕ, ರೌರವಾದಿ, ನರಕವೊಂದಿಂದ ನೀನು ನಮ್ಮನ್ನು ಮೇಲೆತ್ತುವವ, ನೀನು ತಿದ್ದುವವ. ಹಾಗೆ ನೀಲಮೇಘ ಶ್ಯಾಮ, ಕಮಲನಯನ, ಹಾಗೆ ರಾಮನನ್ನು ಅನೇಕ ವಿಧದಿಂದ ಹೊಗಳುತ್ತಾನೆ, ಪ್ರಪತ್ತಿ ಶರಣಾಗುತ್ತಾನೆ, ಸ್ತುತಿ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ದೀನನಾಗುತ್ತಾನೆ. ಹೇಗೆ ರಕ್ಷಿಸಬೇಕು ಅಂತ ಪ್ರಾರ್ಥಿಸ್ತಾನೆ. ಕೇಳೋಣ. ಧ್ರುವನ ರಕ್ಷಿಸಿದಂತೆ, ಧ್ರುವನ ರಕ್ಷಿಸಿದಂತೆ, ರವಿ ಸಂಭವನ ರಕ್ಷಿಸಿದಂತೆ, ದಿತಿ ಸಂಭವ ಸುರೇಂದ್ರ ಮುನೀಂದ್ರ ಮಾರ್ಕಂಡೇಯ ನಾರದರಾಗ ವಿವಿಧ ವಿಕೃತೋಪದ್ರ ಕೋಟಿಯ ತವಿಸಿ ರಕ್ಷಿಸಿದಂತೆ, ಮಾಯಾ ಜವನಿಕೆಯ ಮಧು ಮಧು ಕೈಟಪಾಂತಕ ರಕ್ಷಿಸುವುದೆಂದ, ಮಧು ಕೈಟಪಾಂತಕ ರಕ್ಷಿಸು ರಾಮ. ರಕ್ಷಿಸು. ಭಗವಂತ ಶರಣಾಗತ ವತ್ಸಲ. ಭಗವಂತನ ಶರಣಾಗತ ವತ್ಸಲತನವನ್ನು ವಿಭೀಷಣ ಹೇಳ್ತಾನೆ ಉದಾಹರಣೆಯೊಂದಿಗೆ. ಬಹಳ ಸೊಗಸಾಗಿ ಭಾವನಾತ್ಮಕವಾಗಿ ಕನ್ನಡಗಟ್ಟೆಯವರು ಪ್ರಸ್ತುತಪಡಿಸಿದರು. ತಂದೆಯ ತೊಡೆಯಿಂದ ತಳ್ಳಲ್ಪಟ್ಟು ಕಾಡಿಗೆ ಹೋದಂತಹ ಧ್ರುವ, ನಾರದರಿಂದ ದ್ವಾದಶಾಕ್ಷರಿ ಮಂತ್ರೋಪದೇಶ, ಓಂ ನಮೋ ಭಗವತೆ ವಾಸುದೇವಾಯ. ಆ ಮುಗ್ಧ ಮಗುವಿಗೆ ಭಗವಂತ ಪ್ರತ್ಯಕ್ಷನಾಗುತ್ತಾನೆ. ಮೂಕನಾದ ಧ್ರುವನ ಕಪೋಲದಲ್ಲಿ ಶಂಖವನ್ನು ಪೂಸ್ತಾನೆ. ಯೋಂತ ಪ್ರವಿಶ್ಯ ಮಮ ವಾಚ ಮೀಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ಪ್ರಾಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇಂತಹ ಒಬ್ಬ ಧ್ರುವನನ್ನು ಭಗವಂತ ಹೇಗೆ ಸಂರಕ್ಷಿಸಿದ ಹೇಳ್ತಾನೆ. ಸುಗ್ರೀವನನ್ನು ರಕ್ಷಿಸಿದ ಹಾಗೆ, ಅಣ್ಣನಿಂದ ಪರಿತ್ಯಕ್ತನಾಗಿ ಸಂತ್ರಸ್ತನಾಗಿ ದಯನೀಯವಾಗಿದ್ದಂತಹ ಸುಗ್ರೀವನನ್ನು ರಕ್ಷಿಸಿದ ಹಾಗೆ, ಪ್ರಹ್ಲಾದನನ್ನು ರಕ್ಷಿಸಿದ ಹಾಗೆ, ದೇವೇಂದ್ರನನ್ನು ರಕ್ಷಿಸಿದ ಹಾಗೆ ಹೇಳ್ತಾನೆ. ಮಾರ್ಕಾಂಡೇಯನನ್ನು ಶಿವ ರಕ್ಷಿಸಿದಂತೆ, ಸ್ವಾಮಿ ನಾರದನನ್ನು ಶ್ರೀಮನ್ನಾರಾಯಣ ರಕ್ಷಿಸಿದಂತೆ. ಅಷ್ಟು ಮಾತ್ರ ಅಲ್ಲ, ಗಜೇಂದ್ರ, ಅಂಬರೀಷ, ದುಷ್ಟ ಚಾರಿತ್ರ್ಯವುಳ್ಳಂತಹ ಅಜಾಮೇಳ, ಮದ್ಯಪಾಯಿ, ಸ್ತ್ರೀಲಂಪಟ, ಕುಷ್ಠರೋಗಿ ಸಾಯುವಾಗ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ, ದೇವರ ಹೆಸರು ಹೇಳಿದ್ದಲ್ಲ, ನಾರಾಯಣ ನಾರಾಯಣ ಅಂತ ಕರೆದ. ಮಗನ ಹೆಸರು ನಾರಾಯಣ, ಆದರೆ ಮಗನನ್ನೇ ಕರೆದದ್ದಿದ್ಲಿ ಹೇಳಿದ್ದು ನಾರಾಯಣನ ಹೆಸರಲ್ವೋ, ಅವನಿಗೂ ಭಗವಂತ ಪುಣ್ಯಲೋಕದ ಪ್ರಾಪ್ತಿಯನ್ನು ಅನುಗ್ರಹ ಮಾಡಿದ್ದಾನೆ. ಹಾಗೆ ಧರ್ಮಾಂಗದ, ರುಕ್ಮಾಂಗದ, ಅಂಗದ
ವಾಲಿ ಸಾಯುವ ಹೊತ್ತಿಗೆ ಅಂಗದನನ್ನು ಎತ್ತಿ ರಾಮನ ಕಾಲಬಡಕ್ಕಾಗ್ತಾನೆ. ಮುಂದೆ ಏನಾದರೂ ತಪ್ಪಾದ್ರೆ, ಇಲ್ಲ ನನಗೆ ಇವತ್ತಿನಿಂದ 3 ಜನ ಅಲ್ಲ 4 ಜನ ತಮ್ಮಂದಿರು ಹೇಳ್ತಾನೆ, ನಾನು ಸಂರಕ್ಷಿಸ್ತೇನೆ, ಅಯೋಧ್ಯೆಗೆ ಕರ್ಕೊಂಡೋಗಿ. ಹಾಗಾದ್ರೆ ರಾಮನ ಯೋಗ್ಯತೆ ಏನು? ಧರ್ಮಾಂಗದನನ್ನು ಸಂರಕ್ಷಿಸ್ತಾನೆ. ರುಕ್ಮಾಂಗದನನ್ನು ಮೋಹಿನಿ ಪ್ರಕರಣದಲ್ಲಿ ಮಗನನ್ನು ತಾಯಿಯ ತೊಡೆಯಲ್ಲಿಟ್ಟು ತಲೆ ಕಡಿಯುವಾಗ ಭಗವಂತ ಪ್ರಸನ್ನನಾಗ್ತಾನೆ. ಗಜೇಂದ್ರನನ್ನು ಮಕರದ ಬಾಧೆಯಿಂದ ಸಂರಕ್ಷಿಸುವುದಿಲ್ವ? ಅಂಬರೀಷನ ವೃತವನ್ನು ಕೆಡಿಸಲಿಕ್ಕೆ ದುರ್ವಾಸರು ಬಂದರೆ ಸುದರ್ಶನವೇ ರಕ್ಷಣೆಯನ್ನು ಕೊಡ್ತಾರೆ. ಹೀಗೆ ಭಗವಂತನ ರಕ್ಷಣೆಯ ವಿಶೇಷತೆ ಏನು? ನಾನಾ ವಿಧದಿಂದ ಒಂದೊಂದು ಘಟನೆಯನ್ನು ಆಧರಿಸಿ ವಿಭೀಷಣ ಭಗವಂತನಿಗೆ ಪ್ರಪತ್ತನಾಗ್ತಾನೆ, ಕಾಲಿಗೆ ಬೀಳುತ್ತಾನೆ, ಕಣ್ಣೀರಿಡ್ತಾರೆ, ಪಾದವನ್ನು ತೊಳಿತಾನೆ. ಏನು ಮಾಡ್ತಾನೆ ಭಗವಂತ ಅಂತ ಕೇಳೋಣ ಶ್ರೀರಾಮಚಂದ್ರ. ಏಳು ಭಯ ಬೇಡಲೇ ವಿಭೀಷಣ, ಏಳು ಭಯ ಬೇಡಲೆ ವಿಭೀಷಣ, ಕೇಳು ಲಕ್ಷ್ಮಣನಂತೆ ಕಾಂಬೆ, ಲಕ್ಷ್ಮಣನಂತೆ ಕಾಂಬೆ, ನೃಪಾಲ ದಶರಥನಾಣೆ, ಮನದಲ್ಲಿ ಚಿಂತೆ ಬೇಡದ, ಮೌಳಿಯನು ನೆಗಗಿದನು ಸೀತಾ ಬಾಲಕಿಯ ಅಪ್ಪುವ ಸುಕೋಮಲ ತೋಳಿನಲಿ ತೆಗೆದಪ್ಪಿದನು ನಗುತ್ತ ವಿಭೀಷಣನ ಭಯ ಬೇಡ ಏಳು ವಿಭೀಷಣ, ಲಕ್ಷ್ಮಣನಂತೆ ಕಾಂಬೆ ಶರಣ ಅಯ್ಯ. ರಾಮಾಯಣ ಮಹಾಕಾವ್ಯದ ನಾಯಕನಾಗಿ ರಾಮನ ಮಾನವತ್ವ, ಪುರುಷೋತ್ತಮತ್ವ ಅಪೂರ್ವವಾದದ್ದು. ಒಂದು ನಾಯಕ ಪಾತ್ರ ಒಂದು ಸರ್ವಾಧರಣೀಯನಾಗಿ ಹೇಗೆ ಈ ಮಹಾಕಾವ್ಯದಲ್ಲಿ ಕಂಡುಕೊಡ್ತಾನೆ ಎನ್ನುವುದು ಬಹಳ ಮುಖ್ಯ. ಆಸ್ತಿಕ ಬಂಧುಗಳೇ, ತನ್ನ ಹೆಂಡತಿಯನ್ನು ಕದ್ದ ರಾವಣನ ಸಹೋದರ ಎಳ್ಳೆನಿತು ಮನ ಕಷಾಯ ಇಲ್ಲದೆ, ಮನಸ್ಸಿನ ಮೂನೆಯಲ್ಲಿ ಅನ್ಯ ಭಾವನೆಗಳಿಲ್ಲದೆ ವಿಭೀಷಣನನ್ನು ತಬ್ಬಿಕೊಳ್ಳುವ ರಾಮನ ಯೋಗ್ಯತೆ ದೇವಯೋಗ್ಯತೆ ಇಲ್ಲದೆ ಅದು ಸಾಮಾನ್ಯವಾದದ್ದಲ್ಲ. ನಾವು ಅದನ್ನು ಗಮನಿಸಬೇಕು. ಒಂದಷ್ಟು ಕಪಿಗಳ ಆಕ್ಷೇಪಗಳು, ಈ ಮಧ್ಯೆ ತನ್ನಲ್ಲಿರುವಂಥ ಆತ್ಮವಿಶ್ವಾಸ, ಒಂದು ವೇಳೆ ಅದೇ ಆಗಿರಲಿ ಅವ, ಆದರೂ ಅದನ್ನು ತನ್ನ ಸಾಮರ್ಥ್ಯದಿಂದ ನಿವಾರಿಸಬಲ್ಲೆ. ಶರಣಾತಗತ ವತ್ಸಲ, ನಾನು ಮನೆ ಬಿಟ್ಟು ಬಂದಿದ್ದಾನೆ, ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದಿದ್ದಾನೆ, ರಾಮ ಸರ್ವಸ್ವ ಅಂತ ತಿಳಿದು ಬಂದಿದ್ದಾನೆ. ಅವನ ಮಾತಿನಲ್ಲಿ, ಅವನ ದೈನ್ಯತೆಯಲ್ಲಿ ಎಳ್ಳಿನಿತೂ ಇಲ್ಲ. ಕಾಮಧೇನುವಿನ ಕೆಚ್ಚಲಿನಲ್ಲಿ ವಿಷ ಹೋಮಿಸಲಾರದು, ಬೆಣ್ಣೆಯಲ್ಲಿ ಹರಳು ಕಲ್ಲಿಲ್ಲ. ಇದನ್ನು ತಿಳಿದ ರಾಮ, ಏಳು ಅಂಜಿಕೆ ಬಿಡು, ನಿನಗೆ ಅಭಯದಾನ ಕೊಟ್ಟಿದ್ದೇನೆ, ದಶರಥನಾಣೆ. ಅದಕ್ಕಿಂತ ದೊಡ್ಡ ಮಾತು ಹೇಳಬೇಕಾ ರಾಮ? ದಶರಥನಾಣೆ, ನೀನು ಲಕ್ಷ್ಮಣನಂತೆ ನನಗೆ, ಲಕ್ಷ್ಮಣನ ಹಾಗೆ ಸಹೋದರನಂತೆ ಕಾಣುತ್ತೇನೆ. ಇದು ರಾಮನ ವ್ಯಕ್ತಿತ್ವ, ಆ ಮಹಾನ್ ವ್ಯಕ್ತಿತ್ವ, ಶ್ರೇಷ್ಠ ವ್ಯಕ್ತಿತ್ವ. ಮನಸ್ಸಿನ ಚಿಂತೆ ಬಿಡು. ವಿಭೀಷಣನ ತಲೆಯನ್ನು ನೇವರಿಸಿದನಂತೆ ಸೀತೆಯನ್ನು ನಿಬಿಡಾಲಿಂಗನದಿಂದ ತಬ್ಬಿಕೊಳ್ಳುವ ಬಾಹುಗಳಿಂದ ವಿಭೀಷಣನನ್ನು ತಬ್ಬಿಕೊಳ್ತಾನೆ. ಈ ಸಂದರ್ಭದಲ್ಲಿ ಜಾಂಬವ, ನೀಲ, ಮೈಂದ, ದ್ವಿವಿಧ, ಸುಗ್ರೀವ, ಅಂಗದಾದಿಗಳು ಈ ವಿಭೀಷಣನನ್ನು ಬರೆಸೆಳೆದು ಬಿಗಿದಪ್ಪಿದರಂತೆ. ರಾಮನ ದೇವಯೋಗ್ಯತೆಯನ್ನು ಸ್ತುತಿ ಮಾಡಿದರಂತೆ. ದೇವತೆಗಳು ಆಕಾಶದಲ್ಲಿ ನಲಿದಾಡಿದ್ರು, ಅವರು ಮೋಡರಾಹಿತ್ಯದ ಆಕಾಶದಲ್ಲಿ ಹೂ ಚೆಲ್ಲಿದರಂತೆ. ಈ ಹೂ ಚೆಲ್ಲುವಂತಹದ್ದು ವಿಭೀಷಣನ ಪ್ರಪತ್ತಿ ಎತ್ತುವಂತಹದ್ದು ರಾವಣ ವಧೆ ಮತ್ತು ಮುಂದಿನ ಲೋಕ ಕಲ್ಯಾಣಕ್ಕೆ ನಾಂದಿ ಕಾರ್ಯಕ್ರಮ ಅಂತ ದೇವತೆಗಳು ತಿಳ್ಕೊಂಡ್ರು. ಮಂಗಳವಾಗಲಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ